ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಜೀವನ್ಮುಕ್ತ ಮಹರ್ಷಿಗಳಿಗೆ ವಂದಿಸಿ ಪ್ರೇಮ ಸ್ವರೂಪಿಗಳಾದಂತಹ ನನ್ನ ಸದ್ಗುರು ವಿಶ್ವನಾಥರಾಜರವರಿಗೆ ವಂದಿಸಿ ನನಗೆ ವಹಿಸಿರುವಂತಹ ಕಾರ್ಯವನ್ನು ಮಾಡೋದಕ್ಕೆ ಯಥಾಮತಿ ಯಥಾಶಕ್ತಿ ಪ್ರಯತ್ನಿಸ್ತೀನಿ. ಈಗ ನಾವು 3 ದಿನಗಳಿಂದ ಮಾರ್ಗಜ್ಯೋತಿಯ 20 ನಿಯಮಗಳನ್ನು ಅಧ್ಯಯನ ಮಾಡಿ 21ನೆಯ ನಿಯಮಕ್ಕೆ ಬಂದಿದ್ದೀವಿ ನಾವು. ಈ 21ನೆಯ ನಿಯಮ ಹೇಗಿದೆ ಅಂದರೆ 20 ನಿಯಮಗಳ ಪುನರಾವರ್ತನೆಯಂತೆ ಇದೆ ಇದು. ಇಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಬೇಕಾಗತ್ತೆ. ಏನು ಅಂದರೆ 15 ನಿಯಮಗಳಿಗೆ ವೆನೀಷಿಯನ್ ಮಹರ್ಷಿಗಳು 5 ನಿಯಮಗಳನ್ನು ಸೇರಿಸಿ ವಿವರಣೆ ಕೊಟ್ಟು ವ್ಯಾಖ್ಯಾನ ಮಾಡಿ, ಹೈಲೇರಿಯನ್ ಮಹರ್ಷಿಗಳು ವ್ಯಾಖ್ಯಾನ ಮಾಡಿ, ಇಷ್ಟೆಲ್ಲ ಮಾಡಿದ್ಮೇಲೆ ಆ 21ನೆಯ ನಿಯಮವನ್ನು ಪ್ರತ್ಯೇಕವಾಗಿ ಸೇರಿಸಬೇಕಾದಂತಹ ಒಂದು ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡ್ಕೋಬೇಕು. ಹಾಗೆ ಮಾಡಿದಾಗ ಉತ್ತರ ಅಷ್ಟು ಸುಲಭವಾಗಿ ನಮಗೆ ಸಿಗೋದಿಲ್ಲ. ಕಾರಣ ಏನು ಅಂದರೆ ಪರಮಗುರು ಚರಣ ಸನ್ನಿಧಿ, ಮೌನವಾಣಿ, ಮಾರ್ಗಜ್ಯೋತಿ ಇವುಗಳನ್ನು ಕೃತಿ ರತ್ನಗಳು ಅಂತ ಕೆಲವರು ಕರೆದರೆ ಪ್ರಸ್ಥಾನತ್ರಯಗಳು ಅನ್ನುವಂತಹ ಒಂದು ವಿಶೇಷ ಅರ್ಥವನ್ನು ಕೂಡ ಅದಕ್ಕೆ ಇದು ಮಾಡಿದೆ. ಪ್ರಸ್ಥಾನ ಅಂದರೆ ಪ್ರಯಾಣ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಇಲ್ಲಿಂದ ದೇಹಾತ್ಮ ಭಾವದಿಂದ ಆತ್ಮಭಾವಕ್ಕೆ ಪ್ರಯಾಣ ಮಾಡೋದಕ್ಕೆ ಈ 3 ಗ್ರಂಥಗಳು ಕೂಡ ಕೈಮರಗಳಾಗಿ ದಾರಿದೀಪಗಳಾಗಿ ಇವೆ ಅನ್ನುವಂಥ ದೃಷ್ಟಿಯಿಂದ ಪ್ರಸ್ಥಾನತ್ರಯ ಅಂತಂದರು. ಆದರೆ 100 ಜನ ಕೇಳಿದ್ರೆ 90 ಜನ ಇದು ನಮ್ಗೆ ಅರ್ಥ ಆಗಲ್ಲ, ಕಷ್ಟ ಅಂತ ಪಕ್ಕಕ್ಕಿಡ್ತಾರೆ, ನನ್ನನ್ನೂ ಸೇರಿದಂತೆ. ಹೀಗಾಗೋದಕ್ಕೆ ಕಾರಣ ಏನು? ಇದು ಹೇಳಿರೋದು ಪಾಶ್ಚಿಮಾತ್ಯರಿಗೆ. ಪಾಶ್ಚಿಮಾತ್ಯರು ಭಾರತಕ್ಕೆ ಬಂದು ಆತ್ಮಜ್ಞಾನವನ್ನು ಪ್ರಸಾರ ಮಾಡೋ ಕೆಲಸ ತಗೊಂಡಿದ್ದಕ್ಕೆ ಅವರ ಶೈಲಿಯಲ್ಲಿ ಇದನ್ನು ಬರೆದಿದ್ದಾರೆ. ಭಾರತೀಯರಿಗೆ ಇದು ಹೊಸದಾಗಿ ಕಾಣಿಸುತ್ತೆ, ನಮಗಿದ್ದಂಗಿರಲ್ಲ. ನಮ್ಮಲ್ಲಿ ಭಗವದ್ಗೀತೆ, ಬ್ರಹ್ಮಸೂತ್ರ, ಸೂತ್ರಗಳು, ಉಪನಿಷತ್ತುಗಳು ಕೂಡ ಇದೇ ಕೆಲಸ ಮಾಡುತ್ತವೆ. ಎರಡೂ ಒಂದೇ. ಆದರೆ ಇದು ನಮಗೆ ಪರಿಚಯ ಇರೋದ್ರಿಂದ ಹತ್ತಿರ ಅನಿಸುತ್ತೆ. ಇದು ವಿಭಿನ್ನ ರೀತಿಯಲ್ಲಿ ಹೇಳಿರೋದ್ರಿಂದ ಏನು ನಮಗೆ ಅರ್ಥವಾಗದೇ ಇರುವಂತಹ ರೀತಿಯಲ್ಲಿ ಇದೆಯಲ್ಲ ಅನ್ನೋದು ಒಂದು. ಎರಡನೇದೇನು ಅಂದರೆ ನಿಯಮಗಳನ್ನು ಚಿಕ್ಕದಾಗಿ ಹೇಳಿರ್ತಾರೆ. ಕಾರಣ ಏನು ಅಂದರೆ ಮಹಾತ್ಮರು ಅವ್ರ ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ, ಅವರ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳಲ್ಲ, ಸೂತ್ರಪ್ರಾಯವಾಗಿ ಹೇಳಿ ಬಿಟ್ಬಿಡ್ತಾರೆ. ಅದನ್ನು ಸಾಧಕನು ಒಳಹೊಕ್ಕು ಅರ್ಥ ಮಾಡ್ಕೊಳ್ಬೇಕು. ಅದು ನಮ್ಮ ಕೆಲಸ. ಅದು ನಮಗೆ ಕೈಲಾಗಲ್ಲ ಅನ್ನೋ ದೃಷ್ಟಿಯಿಂದ ಇವರೆಲ್ಲ ಟಿಪ್ಪಣಿಗಳನ್ನು, ವಿವರಣೆಗಳನ್ನು ಬರೆದು ಜೊತೆಗೆ 21ನೆಯ ನಿಯಮವನ್ನು ಕೂಡ ಸೇರಿಸಿದ್ದಾರೆ. ಈ 21ನೆಯ ನಿಯಮದಲ್ಲಿ 3 ಮಹಾಸತ್ಯಗಳು, ಥಿಯಾಸಫಿಯ 3 ಮಹಾಸತ್ಯಗಳು ಕೂಡ ಬರುತ್ತವೆ. ಅದನ್ನು ಹೈಲೇರಿಯನ್ ಮಹರ್ಷಿಗಳು ಕೊನೆಯಲ್ಲಿ ಇವು ತುಂಬ ಇಂಪಾರ್ಟೆಂಟು ಅನ್ನೋ ದೃಷ್ಟಿಯಿಂದ ಒಂದು ತ್ರಿಕೋನದ ಗುರುತನ್ನು ಹಾಕಿ ಆಮೇಲೆ ಅದನ್ನು ಬರೆದಿದ್ದಾರೆ. ಏನಂತ
ಜರೂರು ಅವಶ್ಯಕತೆ ಅವ್ರಿಗೆ ಏನಿತ್ತು ಅನ್ನೋದು ಆ 3 ಸತ್ಯಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಮುಂಚೆ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಯನ್ನು ನಾವು ಓದಿದ್ರೆ ನಮಗೆ ಅದರ ಗಹನತೆ ಅರ್ಥ ಆಗುತ್ತೆ. ಈ 3 ಸತ್ಯಗಳು ನಿರಪೇಕ್ಷವಾದವು. ಇವು ನಾಶವಾಗಲು ಸಾಧ್ಯವಿಲ್ಲ. ಆದರೂ ಮಾತುಗಳಲ್ಲಿ ಅಭಿವ್ಯಕ್ತ ಮಾಡುವವರು ಇಲ್ಲದಿರುವಾಗ ಅವು ಮೌನದಲ್ಲಿಯೇ ಉಳಿದುಕೊಳ್ಳಬಹುದು. ಶ್ವೇತಶ್ರೀ ಸಂಘದ ಪುರಾತನ ಗ್ರಂಥಗಳ ಸಂಗ್ರಹದಲ್ಲಿದ್ದಂಥ ವಿಷಯಗಳನ್ನು ನಮಗಾಗಿ ಭಗೀರಥ ಪ್ರಯತ್ನ ಮಾಡಿ ಇಲ್ಲಿವರೆಗೂ ತಂದು ವಿವರಿಸಿದ್ದಾರೆ. ಆದರೂ ಕೂಡ ನೋಡಿ ಏನಾಗುತ್ತೆ ಅಂದರೆ, ನೋಡಿದವನು ಹೇಳೋಕ್ಕಾಗಲ್ಲ, ಹೇಳೋನು ನೋಡಿರಲ್ಲ ಅಂತ ಒಂದು ಮಾತಿದೆ ಆತ್ಮನ ವಿಷಯದಲ್ಲಿ ಹೇಳುವಾಗ. ಯಾರು ಆತ್ಮದರ್ಶನವನ್ನು ಪಡ್ಕೊಂಡಿದ್ದಾರೋ ಅದು ಹೇಗಿದೆ ಅಂತ ಹೇಳೋಕ್ಕೆ ಮಾತುಗಳಲ್ಲಿ ಸಾಧ್ಯ ಇಲ್ಲ. ಮಾತುಗಳಲ್ಲಿ ಹೇಳ್ತೀವಿ ಅನ್ನೋಂಥ ನಮ್ಮಂಥವರು ಅದನ್ನ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಆದರೂ ಕೂಡ ಒಬ್ಬರಿಂದ ಒಬ್ಬರಿಗೆ ಅದು ಪ್ರಚಾರವಾಗಬೇಕಾದ್ರೆ, ಅಷ್ಟೋ ಇಷ್ಟೋ ಪ್ರಾರಂಭಿಕ ಅರ್ಥವಾದರೂ ತಿಳಿಬೇಕಾದ್ರೆ ಯಾರೋ ಒಬ್ಬರು ಕಂಕಣ ಕಟ್ಕೊಂಡು ಅದನ್ನು ವಿವರಿಸ್ಬೇಕು. ಮಾತುಗಳಲ್ಲಿ ಅಭಿವ್ಯಕ್ತ ಮಾಡೋಕ್ಕಾಗಲ್ಲ ಅನ್ನೋದನ್ನು ಶಕ್ತಿ ಲೋಪವಿಲ್ದಿರ, ಸಾಮರ್ಥ್ಯ ಲೋಪವಿಲ್ದಿರ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ ನಿರ್ವಾಣ ಅಂತ ಒಂದು ಇಂಗ್ಲೀಷ್ ಗ್ರಂಥ ಇದೆ. ಅದರಲ್ಲಿ ಆ ಥರ ಹೆಸರು ಮಿಸ್ ಆಗ್ತದೆ. ಅದರಲ್ಲಿ ಹೇಳ್ತಾರೆ, ನಿರ್ವಾಣ ಸ್ಥಿತಿಯನ್ನು ವಿವರಿಸೋಕ್ಕೆ ಸಾಧ್ಯ ಇಲ್ಲ, ನಾನು ಅನುಭವಿಸಿದ್ದೀನಿ, ಆದರೂ ಕೂಡ ಅದರ ಒಂದು ಕ್ಷಣಿಕ ನೋಟವಾದರೂ ನಿಮಗೆ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಈ ಗ್ರಂಥ ಬರೆದಿದ್ದೀನಿ ಅಂತ ಹೇಳ್ತಾರೆ. ಅದು ಇವೆಲ್ಲ ಕೂಡ ಒಂದೇ ರೀತಿ. ಮನುಷ್ಯನ ಆತ್ಮವು ಅಮರ, ಅದರ ಭವಿಷ್ಯದ ಬೆಳವಣಿಗೆಗೆ ಮತ್ತು ಭವ್ಯತೆಗೆ ಮಿತಿ ಇಲ್ಲ. ಇದು ಮೊದಲನೆಯ ಸತ್ಯ. ಅಮರ ಅಂದರೆ ಅದೆಂದಿಗೂ ನಾಶ ಆಗಲ್ಲ. ಅದು ಅದರ ಬೆಳವಣಿಗೆಗೆ ಮಿತಿ ಇಲ್ಲ ಅಂದರೆ, ನಿನ್ನೆ ಜಗದೀಶ್ ಅವರು ತಮ್ಮ ಗಾಡಿ ಹೆಡ್ಲೈಟ್ ಬೆಳಕನ್ನು ಉದಾಹರಣೆ ಕೊಡ್ತಾ ಹೇಳಿದ್ರು, ಗಾಡಿ ಮುಂದಕ್ಕೆ ಹೋಗ್ತಾಯಿದ್ರೆ ಬೆಳಕು ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಆತ್ಮನ ಬಗ್ಗೆ ತಿಳಿತಾ ಹೋದಂಗೆ ಬೆಳೀತಾ ಹೋಗುತ್ತದು. ಕೊನೆ ಅನ್ನೋದು ಅದಕ್ಕೆ ಇಲ್ಲವೇ ಇಲ್ಲ. ಅದನ್ನೇ ತಾತ್ವಿಕವಾಗಿ ಹೇಳ್ತಾರೆ, ನೀನು ಜ್ವಾಲೆಯನ್ನು ನೋಡಬಹುದು, ಜ್ವಾಲೆಯನ್ನು ಪ್ರವೇಶಿಸಬಹುದು, ಆದರೆ ಅದನ್ನೆಂದೂ ನೀನು ಮುಟ್ಟೋದಕ್ಕೆ ಆಗೋದಿಲ್ಲ. ಜೀವಕ್ಕೆ ಕಾರಣಭೂತವಾದ ತತ್ವವು ನಮ್ಮ ಒಳಗೂ ಹೊರಗೂ ಇದೆ. ಅದು ನಾಶರಹಿತವಾದದ್ದು ಮತ್ತು ಯಾವಾಗಲೂ ಒಳ್ಳೆಯದನ್ನೇ ಮಾಡತಕ್ಕದ್ದು. ಇದನ್ನು ಕೇಳಲು, ನೋಡಲು ಅಥವಾ ಮೂಸಲು ಸಾಧ್ಯವಿಲ್ಲ. ಆದರೂ ಇದನ್ನು ಗ್ರಹಿಸಬೇಕೆಂದು ಅಪೇಕ್ಷಿಸುವ ವ್ಯಕ್ತಿಯು ಅದನ್ನು ಗ್ರಹಿಸಬಹುದು. ಅಲ್ಲೇನು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾವು ನಮ್ಮ ದೇವಾಲಯಗಳಲ್ಲಿ ಮಂತ್ರ ಹೇಳೋದನ್ನು ಗಮನಿಸಿದ್ರೆ ಒಂದೊಂದು ಕಡೆ ಹೇಳ್ತಾ ಇರ್ತಾರೆ, ಆತ್ಮನ್ನಿತ್ಯಂ
ಆತ್ಮನ್ನಿತ್ಯಂ ಆತ್ಮನ್ನಿತ್ಯಂ ಮಂತ್ರೇತ ಅಂತ ಹೇಳ್ತಾ ಇರ್ತಾರೆ. ಆ ಹೇಳೋರ್ಗದು ಅರ್ಥವಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಹೇಳ್ತಾ ಇರ್ತಾರೆ. ಏನು ಹೇಳ್ತಾ ಇದ್ದಾರೆ? ಆತ್ಮ ಅನ್ನೋದು ಶಾಶ್ವತ ಶಾಶ್ವತ ಶಾಶ್ವತ, ಇದೇ ಮಂತ್ರ. ಮಂತ್ರ ಅಂದರೆ ಏನು? ಅದಕ್ಕೆ ಯಾಕೆ ಮಂತ್ರ ಅಂತ ಹೇಳಿದ್ರು ಕೊನೆಯಲ್ಲಿ? ಅಂದರೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ನೀವು ಪದೇ 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 ಹೇಳ್ಕೊಳ್ತಾ ಇದ್ದರೆ ಆ ಮಾತೇ ಮಂತ್ರ ಆಗುತ್ತೆ, ನಿಮ್ಮನ್ನು ಕಾಪಾಡುತ್ತೆ ಅಂತ ಅದರ ಅರ್ಥ. ಆತ್ಮನ್ನಿತ್ಯಂ 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 ಮಂತ್ರೇತ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಹೈಲೇರಿಯನ್ ಗುರುಗಳು, ಅದು ನಮ್ಮಲ್ಲೂ ಇದೆ. ಜೊತೆಗೆ ಇನ್ನೊಂದು ಭಾಗ ಆದದ್ದೇನು ಅಂದರೆ, ಅದು ಯಾವಾಗಲೂ ಒಳ್ಳೆಯದನ್ನೇ ಮಾಡತಕ್ಕದ್ದು. ಆತ್ಮಕ್ಕೆ ಕೆಟ್ಟದ್ದೇನು ಅನ್ನೋದು ಗೊತ್ತೇ ಇಲ್ಲ. ನಮಗೆ ಒಳ್ಳೆಯದೇನು ಅನ್ನೋದು ಗೊತ್ತೇ ಇಲ್ಲ. ನಾವು ಈ ಕಡೆ ಇದೀವಿ, ಅದು ಆ ಕಡೆ ಇದೆ. ಅದನ್ನು ನಮ್ಮ ಪಂಚೇಂದ್ರಿಯಗಳಿಂದ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಅಂತರಿಂದ್ರಿಯದಿಂದ ಅದನ್ನು ಗ್ರಹಿಸೋದಕ್ಕೆ ಸಾಧ್ಯವಿದೆ. ಯಾವುದು ಅಂತರಿಂದ್ರಿಯ? ಮನಸಾತೀತ ಸ್ಥಿತಿಗೆ ಪ್ರಜ್ಞೆಯನ್ನು ಏರಿಸಿದಾಗ ಅಂತರಿಂದ್ರಿಯ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಸಂಪೂರ್ಣವಾಗಿ ತನಗೆ ತಾನೇ ನ್ಯಾಯದಾತನು. ತನ್ನ ಏಳಿಗೆ ಅಥವಾ ಅವನತಿಗೆ ತಾನೇ ಕಾರಣನು. ತನ್ನ ಜೀವನದ ಬಹುಮಾನ ಮತ್ತು ಶಿಕ್ಷೆಗಳಿಗೆ ತಾನೇ ನಿಯಾಮಕನು. ನಾವು ಅನೇಕ ಸತಿ ಹೇಳ್ತಾ ಇರ್ತೀವಿ, ಯಾಕಪ್ಪ ಹೀಗಿದೆಯಾ ಅಂದರೆ, ನೋಡಿ ಅವನು ಹಿಂಗೆ ಮಾಡಿಬಿಟ್ಟ, ನನಗೆ ಅದಕ್ಕೋಸ್ಕರ ನಾನು ತೊಂದರೆಯಲ್ಲಿದ್ದೀನಿ ಅಂತ ಹೇಳ್ತೀವಿ. ನಮಗೆ ಯಾರೂ ತೊಂದರೆ ಮಾಡೋಲ್ಲ. ನಮಗಾಗ್ತಾ ಇರುವಂತಹ ತೊಂದರೆಗಳೆಲ್ಲ ನಾವೇ ಮಾಡಿಕೊಂಡಿರುವಂತಹ ತೊಂದರೆಗಳೇ. ಇವತ್ತು ಕಾಲು ಮುರಿದು ಹೋಗಿದೆ, ಅವನು ಬೀಳಿಸ್ಬಿಟ್ಟ ಗಾಡಿ ಗುದ್ದಿ ಅಂದರೆ, ಗಾಡಿ ಗುದ್ದಿರೋನವನಾದ್ರೂ ಹಿಂದೆ ಅವನ ಗಾಡಿ ಗುದ್ದಿಸಿರೋರು ನಾವೇನೆ, ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ. ಪ್ರತಿಯೊಂದು ಕಾರ್ಯಕ್ಕೂ ಒಂದು ಪ್ರತಿಫಲ ಇರುತ್ತೆ. ಒಳ್ಳೆಯದಕ್ಕೂ ಇರುತ್ತೆ, ಕೆಟ್ಟದ್ದಕ್ಕೂ ಇರುತ್ತೆ. ಅದು ನಮಗೆ ಕರ್ಮ ನಿಯಮಾನುಸಾರ ಬರುತ್ತೆ. ಅದನ್ನು ನಾವು ವಿವರವಾಗಿ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ, ನಮಗೆಲ್ಲ ಗೊತ್ತಿರುವಂಥದ್ದೇ. ಈಗ ಇದಕ್ಕೂ ಇವಾಗ ಹೇಳಿದ್ದಕ್ಕೂ ಹೈಲೇರಿಯನ್ ಮಹರ್ಷಿಗಳು ಏನು ಸಂಬಂಧ ಅಂತ ಒಂದು ಕ್ಷಣಕಾಲ ನಮ್ಮ ಗಮನವನ್ನು ಆ ಕಡೆಗೆ ತಿರುಗಿಸೋಣ. ವೆನೀಷಿಯನ್ ಮಹರ್ಷಿಗಳು 21ನೇ ನಿಯಮವನ್ನು ಸೇರಿಸಿದ್ರು. ಹೈಲೇರಿಯನ್ ಮಹರ್ಷಿಗಳು ಅದಕ್ಕೆ ತಮ್ಮದೇ ಆದಂತಹ ಟಿಪ್ಪಣಿಯನ್ನು ಕೊಟ್ಟರು. ಆ ಟಿಪ್ಪಣಿಯಲ್ಲಿ ಈ 3 ಸತ್ಯಗಳನ್ನು ಪ್ರಸ್ತಾಪ ಮಾಡಿದ್ರು. ಇದು ಬಹಳ ಮುಖ್ಯವಾದಂತಹ ವಿಚಾರಗಳು ಅಂತ ಅವ್ರು ಯಾಕೆ ಹೇಳಿದ್ರು? ಏನು ಅದೇ ಮಾತನ್ನು ವೆನೀಷಿಯನ್ನವರೇ ಹೇಳ್ಬೋದಾಗಿತ್ತಲ್ವಾ, ಅಥವಾ ಇನ್ಯಾರಾದರೂ ಹೇಳ್ಬೋದಾಗಿತ್ತಲ್ವಾ? ಹೈಲೇರಿಯನ್ ಮಹರ್ಷಿಗಳೇ ಯಾಕೆ ಹೇಳಿದ್ರು ಅನ್ನೋದನ್ನು ಸ್ವಲ್ಪ ಗಮನ ಹರಿಸ್ಬೇಕು. ಕಾರಣ ಏನು ಅಂದರೆ, ಹೈಲೇರಿಯನ್ ಮಹರ್ಷಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಈಜಿಪ್ಟ್ ದೇಶದಲ್ಲಿ ಸೆನ್ಸಾ ಅನ್ನುವಂತಹ ಒಬ್ಬ ಬಾಲಕನಾಗಿದ್ದರು. ತಾಯಿ ಮಗ ಇಬ್ಬರೇ ಇರ್ತಾರೆ. ಮಗನನ್ನು ತಾಯಿ ವಿದ್ಯಾಭ್ಯಾಸಕ್ಕಾಗಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ, ಅದು ಗುರುಕುಲ ಇದ್ದಂಗೆ ಇರುತ್ತೆ, ಅಲ್ಲಿ ಬಿಡ್ತಾಳೆ.
ಆ ಗುರುಕುಲದಲ್ಲಿ ಇರುವಂತಹ ಪೌರೋಹಿತರು ಇನ್ನೊಬ್ಬನ ಬಂದ ಪಾಠಕ್ಕೆ ಆಗಲಿ, ಇವಾಗ ನಂಗೆ ಬಿಡುವಿಲ್ಲ, ಬೇಕಾದಷ್ಟು ಕೆಲಸ ಇದೆ, ಇವನು ತೋಟದಲ್ಲಿ ಕೆಲಸ ಮಾಡಲಿ ಅಂತ ಒಬ್ಬ ಬಾಳನ್ನು ಕರೆದು ತೋಟಕ್ಕೆ ಕಳಿಸ್ತಾರೆ. ಸರಿ, ಅವನು ಹೋಗ್ತಾನೆ. ಆ ತೋಟದಲ್ಲಿ ಏನು ಮಾಡಬೇಕು ಅವನು ಆಳಿರ್ತಾನೆ. ಆಳು ಹೇಳ್ತಾನೆ, ಓ ನಾನು ಹೀಗೆ ಬಂದಿದ್ದೀನಿ, ಕಳಿಸಿದ್ದಾರೆ ಅದನ್ನು. ಅಂದರೆ ಸರಿ, ಹಾಗಾದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು, ನಾನು ನಿಂಗೆ ಯಜಮಾನ ಅಂತ. ಸರಿ, ಹಾಗೆ ಆಗಲಿ ಅಂತ. ಸರಿ, ಇಲ್ಲಿ ಇರು ನೀನು ಅಂತಾನೆ. ಒಂದು ಮರದ ನೆರಳಲ್ಲಿ ಕೂತಿರ್ತಾನೆ. ಬಹಳ ಸುಂದರವಾದಂತಹ ಒಂದು ಉದ್ಯಾನ ಅದು. ಅದರಲ್ಲೊಂದು ಕೊಳ ಇರುತ್ತೆ. ಆ ಕೊಳದಲ್ಲಿ ಅವನು ಆ ಪಕ್ಕದಲ್ಲಿ ನೆರಳಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದರೆ ಆ ಕೊಳದಿಂದ ಒಂದು ದೇವತೆ ಎದ್ದು ಬರುತ್ತೆ. ಆ ದೇವತೆನ ನೋಡ್ತಾನೆ. ಆಮೇಲೆ ಆ ದೇವತೆ ಮಾಯ ಆಗೋಗುತ್ತೆ. ಮತ್ತೆ ಇವನನ್ನು ಇಲ್ಲಿಗೆ ಕರ್ಕೊಂಡು ಬರ್ತಾರೆ ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿರುವಂಥ ಪಾದ್ರಿಗಳು ಏನು ಮಾಡ್ತಾರೆ, ಆ ಪಾದ್ರಿಗಳಲ್ಲಿ ಒಬ್ಬ ಮುಖ್ಯವಾದಂತಹ ಒಬ್ಬ ವ್ಯಕ್ತಿ, ಅದನ್ನು ಕ್ವೀನ್ ಆಫ್ ಡಾರ್ಕ್ನೆಸ್ ಅಂತ ಕರೀತಾರೆ ಆ ಗ್ರಂಥದಲ್ಲಿ. ಅದೇನು ಅಂದರೆ ಆಸೆಯ ಒಂದು ಪ್ರತಿರೂಪ. ಅದು ಸ್ವಲ್ಪ ಈ ಮಾಂತ್ರಿಕರಿದ್ದ ಹಾಗೆ ಸ್ವಲ್ಪ ಪವರ್ಫುಲ್ಲಾಗಿರುತ್ತೆ. ಅದು ಇವನನ್ನು ಒಳಪಡಿಸ್ಕೊಳ್ಳೋದಕ್ಕೆ ನೋಡುತ್ತೆ. ಏನು ಅಂದರೆ ಈ ಮಾಟ ಮಂತ್ರ ಮಾಡಿದಂಗೆ ಆಸೆಗಳಿಗೆ ಅಧಿಕಾರನ ಸಂಪಾದನೆ ಮಾಡಿ ಅದರಿಂದ ತಮಗೆ ಬೇಕಾದಂಥ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಳೋದು ಅವ್ರ ಗುರಿ. ಆದರೆ ಇವನನ್ನು ಯಾಕೆ ಕರ್ಕೊಂಬಂದರು ಹುಡುಗನ್ನ? ಮೊದಲು ಪಾಠ ಹೇಳಕ್ಕೆ ಬಿಡುವಿಲ್ಲ ಅಂದವರು ಮತ್ತೆ ಅವನನ್ನು ಯಾಕೆ ಕರ್ಕೊಂಬಂದರು ಅಂತ ಆಳು ಹೇಳಿರ್ತಾನೆ. ಇವನಿಗೆ ಆ ಕೊಳದ ದೇವತೆ ಪ್ರತ್ಯಕ್ಷವಾಗಿದ್ದಾಳೆ ಅಂತ. ನೀನು ನೋಡಿದ್ಯಾ? ಹೌದು, ನೋಡಿದೆ. ಆವಾಗ ಅವ್ರಿಗೆ ಡೌಟ್ ಬಂದೆ, ಇವನು ಅಪಾರವಾದಂತಹ ಶಕ್ತಿವಂತ ಈ ಹುಡುಗ. ಇವನನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಮ್ಮ ಶಕ್ತಿಗಳು ಅಭಿವೃದ್ಧಿ ಆಗುತ್ತೆ. ಇವನನ್ನು ಹೊರಗಡೆಗೆ ಬಿಟ್ಟರೆ ಬೇರೆ ದಾರಿ ಹಿಡಿತಾನೆ ಇವನು ಅಂತ. ಅದಕ್ಕೆ ಅವನಿಗೆ ನಾನಾ ರೀತಿಯ ಚಿತ್ರಹಿಂಸೆಗಳನ್ನು ಕೊಟ್ಟು ಒಳಪಡಿಸ್ಕೊಳ್ಳೋಕೆ ನೋಡ್ತಾನೆ. ಇವನು ಒಪ್ಕೊಳ್ಳಲ್ಲ. ಅವನಿಗೆ ಇನ್ನೊಂದು ಸತಿ ಅದೇ ಕೊಳದ ದೇವತೆ ಅವನಿಗೆ ಪ್ರತ್ಯಕ್ಷವಾಗಿ ಈ 3 ಮಹಾಸತ್ಯಗಳನ್ನು ಕೊಟ್ಟಿರುತ್ತೆ. ನೀನು ಬೇರೆಯ ಪ್ರಲೋಭನೆಗಳಿಗೆ ಒಳಗಾಗಬೇಡ, 3 ಸತ್ಯಗಳನ್ನು ಜಗತ್ತಿಗೆ ನೀನು ಸಾರು. ಜಿಡ್ಡು ಕೃಷ್ಣಮೂರ್ತಿಯವರಿಗೆ ಯಾವ ರೀತಿ ಪರಮಗುರು ಚರಣ ಸನ್ನಿಧಿಯನ್ನು ಅವರ ಕಾಮಲೋಕದಲ್ಲಿ ಬೋಧಿಸಿ ಟೈಮ್ ಬಂದಿದೆ, ಇವಾಗ ಹೊರಗಡೆಗೆ ತೊಗೊಂಡು ಹೋಗು ಈ ಸತ್ಯನ ಅಂತ ಹೇಳಿದ್ರು, ಅದೇ ರೀತಿ ಹೇಳ್ತಾರೆ. ಅದು ಗೊತ್ತಾದ ಮೇಲೆ ಆ ಹುಡುಗ ಒಪ್ಕೊಳ್ಳೋಲ್ಲ ಯಾವುದಕ್ಕೂ. ಅವನಿಗೆ ಎಷ್ಟು ಕಿರುಕುಳ ಕೊಟ್ಟು ಸಾಯಿಸ್ತಾರೆ ಅಂದರೆ, ಅವನ ರಕ್ತ ಕಾಲುವೆಯಾಗಿ ಹರಿತಾ ಇದ್ದರೆ ಒಂದು ಸತಿ ಕೊಲ್ಲಿಲ್ಲ, ಆ ರಕ್ತ ಹೋಗಿ 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 ಸಾಯಬೇಕು. ಒಂದು ಬಟ್ಲಲ್ಲಿ ಅವನ ರಕ್ತವನ್ನು ಸಂಗ್ರಹ ಮಾಡಿರ್ತಾರೆ. ಅದಕ್ಕೊಂದು ದಾರಿ ಮಾಡಿರ್ತಾರೆ, ಒಂದು ಕಾಲುವೆ ಮಾಡಿರ್ತಾರೆ. ಆದರೆ ಅಷ್ಟೊತ್ತಿಗೆ ಆ ತಾಯಿ ಬಂದುಬಿಡ್ತಾಳೆ, ನನ್ನ ಮಗನ ಕೊಲ್ತಾ ಇದ್ದಾರೆ ಅಂತ ಜನ ಎಲ್ಲ ಸೇರ್ಕೊಂಡು ಗಲಾಟೆ ಮಾಡ್ತಾರೆ. ಅದೆಲ್ಲ ಆದಮೇಲೆ ಅವನು ಅಲ್ಲಿಂದ ಬಿಡಿಸ್ಕೊಂಡು ಆತ್ಮರೂಪದಲ್ಲಿ ಆ ಊರಲ್ಲೆಲ್ಲ ಈ ಪರಮ ಸತ್ಯಗಳನ್ನು ಸಾರ್ತಾನೆ. ಇದು ಹೈಲೇರಿಯನ್ ಮಹರ್ಷಿಗಳ ಹಿಂದಿನ ಜನ್ಮದ ಕತೆ. ಇದಕ್ಕೆ ಐಡಿಲ್ ಆಫ್ ದ ವೈಟ್ ಲೋಟಸ್ ಅಂತ ಆ ಗ್ರಂಥದ ಹೆಸರು. ಆ ಗ್ರಂಥವನ್ನು ಹೈಲೇರಿಯನ್ ಮಹರ್ಷಿಗಳೇ ಮೆಬೆಲ್ ಕಾಲಿನ್ಸ್ರವರಿಗೆ ಬೋಧೆ ಮಾಡಿ ಅವರ ಕೈ ಮತ್ತು ಪೆನ್ ಮುಖಾಂತರ ಆ ಗ್ರಂಥವನ್ನು ರಚನೆ ಮಾಡಿಸಿರ್ತಾರೆ. ಮೆಬೆಲ್ ಕಾಲಿನ್ಸ್ ಮಾಡಿದ್ದಲ್ಲ, ಅವ್ರ ಮುಖಾಂತರ ಆ ಗ್ರಂಥ ರಚನೆ ಆಯಿತು. ಈಗ ನೋಡಿದ್ರೆ ಈ ಜನ್ಮದಲ್ಲಿ ಹೈಲೇರಿಯನ್ ಮಹರ್ಷಿಗಳು ವೆನೀಷಿಯನ್ ಮಹರ್ಷಿಗಳು ಬರೆದ 21 ನಿಯಮಕ್ಕೆ
ಅವರು ವೆನೇಷಿಯನ್ರು ಟಿಪ್ಪಣಿ ಬರೆದ ಮೇಲೆ ತಾವು ಟಿಪ್ಪಣಿ ಬರೆದಿದ್ದು ಅಲ್ದಿರ ಇವರೂ ಟಿಪ್ಪಣಿ ಬರೆದು ಈ 3 ಮಹಾಸತ್ಯಗಳನ್ನು ಯಾಕೆ ಜಗತ್ತಿಗೆ ಕೊಡೆ ಮಾಡಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇದು ಈ 21ನೇ ನಿಯಮದ ಪ್ರಮುಖವಾದಂತಹ 3 ಮಹಾಸತ್ಯಗಳು. ಇವು ಭಾಳ ಬೆಲೆ ಬಾಳುವಂತಹ ವಿಚಾರಗಳು. ಇವುಗಳಿಗೆ ಎಂದಿಗೂ ನಾಶ ಅನ್ನೋದಿಲ್ಲ. ಕೋಟ್ಯಾಂತರ ವರ್ಷಗಳ ನಂತರವೂ ಕೂಡ ನೀವು ಪ್ರಸ್ತುತವಾಗಿರುತ್ತೆ ಅಂತ ಕೊಡಬೇಕಾದ್ರೆ ಈ ಬ್ಯಾಕ್ಗ್ರೌಂಡು ಕಾರಣ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಷ್ಟಾದ ಮೇಲೆ 3 ಮಹಾಸತ್ಯಗಳನ್ನು ನಾವು ನೋಡಿದ್ವಿ. 21ನೇ ನಿಯಮ ಏನು ಹೇಳುತ್ತೆ? ಅದಕ್ಕೊಂದು ಸ್ವಲ್ಪ ಸಮಯವನ್ನು ಕೊಡೋಣ. ಈ 21ನೇ ನಿಯಮ ಬಿರುಗಾಳಿ ನಿಂತ ಮೇಲೆ ಬರುವ ಮೌನದಲ್ಲಿ ಹೂವು ಅರಳುವುದನ್ನು ನಿರೀಕ್ಷಿಸು, ಅದುವರೆಗೂ ಅದು ಅರಳಲು ಸಾಧ್ಯವಿಲ್ಲ. ಸುಮ್ಮನೆ ಓದುವಂತಹ ನನ್ನಂತಹ ವ್ಯಕ್ತಿಗೆ ಹೂವು ಬಿರುಗಾಳಿ ಅರಳೋದು ಇಷ್ಟೇ ಗೊತ್ತಾಗುತ್ತೆ. ಆದರೆ ಇದು ಗಹನವಾದ ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳುವಂತಹ ಅಲಂಕಾರಿಕ ಭಾಷೆ ಇದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನಿರೀಕ್ಷಿಸು. ಇದನ್ನು ಸುಮ್ಮನೆ ಓದ್ಕೊಂಡು ಹೋಗುವಂತಹ ಪುಸ್ತಕ ಅಲ್ಲ ಅಂತ ಮೊದಲೇ ಹೇಳಿದ್ದಾಗಿದೆ. ನಿರೀಕ್ಷಿಸು ಅಂದರೆ ಏನರ್ಥ? ಎಕ್ಸ್ಪೆಕ್ಟ್ ಮಾಡು. ಬಸ್ ಸ್ಟ್ಯಾಂಡಲ್ಲಿ ಮಹಿಳೆಯರ ನಿರೀಕ್ಷಣಾ ಕೊಠಡಿ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲೇನು ಮಾಡ್ತಾರೆ ಅವರು? ಬಸ್ ಬರೋಕ್ಕೆ ಕಾಯ್ತಾ ಇರ್ತಾರೆ, ಅಥವಾ ರೈಲ್ವೆ ಸ್ಟೇಷನ್ ಆದರೆ ರೈಲ್ ಬರೋಕ್ಕೆ ಕಾಯ್ತಾ ಇರ್ತಾರೆ. ನಿರೀಕ್ಷಣೆ ಮಾಡೋದು, ಬರುತ್ತೆ, ಹಾಗಾಗುತ್ತೆ ಅಂತ ಎದುರು ನೋಡೋದು. ಏನನ್ನ ಎದುರು ನೋಡಬೇಕು? ಯಾಕೆ ಎದುರು ನೋಡಬೇಕು? ನಾವು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೀವಿ ಅಂದರೆ ಯಾತಕ್ಕೋಸ್ಕರ ಕಾಯ್ತಾ ಇರ್ತೀವಿ? ನಾವು ಪ್ರಯಾಣ ಮಾಡಬೇಕು, ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿದೆ. ಅದು 1 ನಿಮಿಷ ಮುಂಚೆನೋ ಹೊರಟೋಗ್ಬಿಡೋದು, ಹಾಗೇನೋ ಆಗದಿರ ನಮ್ಮ ಪ್ರಯಾಣ ಭಿನ್ನ ಆಗದಿರ ಇರಲಿ ಅನ್ನೋಂಥ ದೃಷ್ಟಿಯಿಂದ ಅದ್ರ ಮೇಲೆ ಗಮನ ಇಟ್ಕೊಂಡು ಕಾಯ್ಕೊಂಡು ಕೂತಿರ್ತೀವಿ ನಾವು, ಹೌದಲ್ವಾ? ಇದು ಸಣ್ಣ ಸಣ್ಣ ನಮ್ಮ ನಿತ್ಯ ಜೀವನದ ವಿಚಾರಗಳನ್ನು ಜೊತೆಯಲ್ಲೇ ಪ್ರಸ್ತಾಪ ಮಾಡಿಕೊಂಡ್ರೆ ಇದು ಬಹುಶಃ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅರ್ಥ. ಆ ನಿರೀಕ್ಷಿಸು ಅನ್ನೋ ಪದವನ್ನು ಬಿಟ್ಟು ಏನನ್ನು ನಿರೀಕ್ಷಿಸಬೇಕು? ಬಸ್ ಸ್ಟ್ಯಾಂಡಲ್ಲಿ ಬಸ್ ಬರುತ್ತೆ ಅಂತ, ರೈಲ್ವೆ ಸ್ಟೇಷನಲ್ಲಿ ರೈಲು ಬರುತ್ತೆ ಅಂತ, ಮನೆ ಮುಂದೆ ನಿಂತ್ಕೊಂಡು ಕಾಯ್ತಾ ಇದ್ದರೆ ಯಾರೋ ನೆಂಟರು ಬರ್ತಾರೆ ಅಂತ. ಇಲ್ಲಿ ಹೂವು ಅರಳುವುದನ್ನು ನಿರೀಕ್ಷಿಸು. ಹೂವು ಅರಳುತ್ತೆ, ಅದನ್ನು ಕಾಯಿ. ಮೌನದಲ್ಲಿ ಹೂವು ಯಾವಾಗ ಕಾಯಬೇಕು? ಬಸ್ ಬರೋ ಟೈಮ್ಗೆ ಅಲ್ಲಿ ಕಾಯ್ತಾ ಇರ್ತೀವಿ. ಇಲ್ಲಿ ಮೌನದಲ್ಲಿ ಹೂವು ಅರಳುವುದನ್ನು ನಿರೀಕ್ಷಿಸು ಅಂತಾರೆ. ಎಂತಹ ಮೌನ ಅದು? ಬಿರುಗಾಳಿ ನಿಂತ ಮೇಲೆ ಬರುವ ಮೌನ. ಇಲ್ಲೇ ಸ್ವಲ್ಪ ನಮಗೆ ತೊಡಕಾಗುತ್ತದೆ. ಅದಕ್ಕೆ ಆ ಕಡೆಯಿಂದ ಬಂದಿತ್ತು, ರಿವರ್ಸಲ್ಲಿ. ಈ ಯುಗಾದಿ ಹಬ್ಬದ ಸಮಯದಲ್ಲಿ ಬಿಸಿಲು ಹೇಗಿರುತ್ತೆ? ಅಸಹನೀಯವಾದಂತಹ ಬಿಸಿಲು. ಆ ಬಿಸಿಲು ಕಾದು 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 ಮುಂಗಾರಿನ ಪ್ರಾರಂಭಿಕ ದಿನಗಳು ಬಂದರೆ ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ ಬಂದುಬಿಟ್ರೆ ಗೊತ್ತಿರೋವನಿಗೂ ಗೊತ್ತಿಲ್ಲದವನಿಗೂ ಬುದ್ಧಿ ಇರೋವನಿಗೂ ಇಲ್ದವನಿಗೂ ಎಲ್ರಿಗೂ ಕೂಡ ತಂಪಾಗಿರುತ್ತೆ. ಏನೋ ಒಂದು ರೀತಿಯ ಪ್ರಶಾಂತತೆ, ಶಾಂತಿ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಭಾವಿಸ್ತೀವಿ, ಹಾಗೆ ಅನುಭವ
ಆಗುತ್ತೆ. ಎಲ್ರಿಗೂ ಸಂತೋಷ ಆಗುತ್ತೆ ನೋಡಿ. ಗುರಿ ಬಿಸಿಲಿನಲ್ಲಿ ಒಂದು ಮಳೆ ಬಂದರೆ ಆ ಮಳೆ ಬಂದ ಮೇಲೆ ಆ ಮಣ್ಣಿನ ವಾಸನೆ ಬರ್ತಾ ಇದ್ದರೆ ಎಷ್ಟು ಖುಷಿ ಅಂತ ನಮಗನ್ಸುತ್ತೆ. ಅಂತಹ ಮೌನದಲ್ಲಿ ಹೂವು ಅರಳುತ್ತೆ. ಕೊನೆ ತಿಂಗಳಾಗೋಗ್ಬಿಟ್ಟು ಚೈತ್ರ ಮಾಸ ಬಂದರೆ ಏನಾಗುತ್ತೆ ಉಗಾದಿ ಸಮಯದಲ್ಲಿ ಎಲ್ಲ ಗಿಡಗಳೆಲ್ಲ ಚಿಗುರು ಬಂದುಬಿಡುತ್ತೆ. ಆ ಗಿಣಿ ಹಸಿರು ಎಲೆಗಳು, ಮಾವಿನ ಎಲೆಗಳು, ಹೊಂಗೆ ಎಲೆಗಳು ನೋಡಿದ್ರೆ ಪ್ರಕೃತಿ ಅಷ್ಟು ಸಂತೋಷದಾಯಕವಾಗಿ ಇರುತ್ತೆ. ಆಗ ಇನ್ನು ಸ್ವಲ್ಪ ದಿನ ನೋಡಿದ್ರೆ ಆ ಮರಗಳಲ್ಲಿ, ಬೇವಿನ ಮರದಲ್ಲಿ ಹೂವು, ಹೊಂಗೆ ಮರದಲ್ಲಿ ಹೂವು, ಮಾವಿನ ಮರದಲ್ಲಿ ಹೂವು ಎಲ್ಲ ಕ್ರಮೇಣವಾಗಿ ಕಾಣಿಸುತ್ತೆ. ಅದನ್ನು ಕವಿಗಳು ಎಷ್ಟು ಹೇಳಿದ್ದಾರೆ ಅಂದರೆ, ಮೆಲ್ಲ ಮೆಲ್ಲನೆ ತೀಡಿದುದು ಅಗಹಾರಣಂ ಸಮೀರಣಂ ಅಂತ ವರ್ಣಿಸಿದ್ದಾರೆ. ಸಮೀರಣ ಅಂದರೆ ಗಾಳಿ. ಆವಾಗ ನೀವು ನಡ್ಕೊಂಡು ಹೋಗ್ತಾ ಇದ್ದರೆ ಸಾಯಂಕಾಲ ವಾಕಿಂಗು, ಆ ಮಾವಿನ ಮರಗಳಿಂದ, ಹೊಂಗೆ ಮರಗಳಿಂದ ಸುವಾಸನೆ ಬರ್ತಾ ಇದ್ದರೆ ಆಯಾಸ ಪರಿಹಾರ ಆಗುತ್ತೆ. ಇದು ಪ್ರಕೃತಿಯಲ್ಲಿ ನಾವು ಅನುಭವಿಸುವಂತಹ ಒಂದು ಮೌನ. ಆ ಮೌನದಲ್ಲಿ ಹೂವುಗಳು ಅರಳುವಂಥದ್ದು. ಮನೆಯಲ್ಲಿ ಒಬ್ಬರು ಹಾಡು ಹೇಳಿದರು, ಸಂಪಿಗೆಯ ಹೂವೇ ಅರಳಿ ಪರಿಮಳವನ್ನು ಬೀರು, ಮಲ್ಲಿಗೆಯ ಹೂವೇ ಅರಳಿ ಪರಿಮಳವನ್ನು ಬೀರು. ಅವೆಲ್ಲ ಕೂಡ ಅಂಥದ್ದೇ ಹಿನ್ನೆಲೆಯಿಂದ ಬಂದಿರುವಂಥದ್ದು. ಇದು ಮೇಲ್ನೋಟದ ಅರ್ಥ ಆಯಿತು. ಅಂತರ ಅರ್ಥ ಯಾವಾಗ? ಏನಯ್ಯ ನಿಂಗೇನು ಹಾಯಾಗಿ ಕೂತ್ಬಿಟ್ಟಿದೀಯಾ ಅಂದರೆ ಒಬ್ಬ ಫ್ರೆಂಡನ್ನು, ನಿನಗೇನೋ ಗೊತ್ತೋ, ಹೊಟ್ಟಿಗಿಲ್ದೆ ಬಟ್ಟಿಗಿಲ್ದೆ ರೋಗ ರುಜಿನ ದ್ವೇಷ ಅಸೂಯೆ ಇವೆಲ್ಲ ಬಾಧೆಗಳು ಬಿದ್ದು ಆಮೇಲಪ್ಪ ನಾನು ಇಷ್ಟು ಮಟ್ಟಕ್ಕಾಗಿ ಹಿಂಗೆ ಕೂತಿರೋದು, ಆರಾಮಾಗಿ ಏನು ಕೂತಿಲ್ಲ ಅಂತ. ನಾನು ಈ ದೇಹಾತ್ಮ ಭಾವದ ಹೋರಾಟ ಜೀವನದುದ್ದಕ್ಕೂ ಹೋರಾಡಿದ ಮೇಲೆ ಯಾವಾಗ ನಮ್ಮ ಮನಸ್ಸು ಆತ್ಮನ ಕಡೆಗೆ ತಿರುಗುತ್ತೋ ಆಮೇಲೆ ಆ ಶಾಂತಿ ಬರುತ್ತೆ. ಆ ಮನಸಾತೀತ ಸ್ಥಿತಿಗೆ ನಮ್ಮ ಪ್ರಜ್ಞೆಯನ್ನು ನಾವು ಏರಿಸಿದಾಗ ಆತ್ಮಪುಷ್ಪ ಅದರ ಮೊಗ್ಗು ಅರಳುತ್ತೆ. ಇದು 21ನೆಯ ನಿಯಮದ ಮೇಲ್ನೋಟದ ಒಂದು ಅರ್ಥ. ಈಗ ಒಂದು ಸತಿ ಓದೋಣ. ಬಿರುಗಾಳಿ ನಿಂತ ಮೇಲೆ ಬರುವ ಮೌನದಲ್ಲಿ ಹೂವು ಅರಳುವುದನ್ನು ನಿರೀಕ್ಷಿಸು, ಅದುವರೆಗೂ ಅದು ಅರಳಲು ಸಾಧ್ಯವಿಲ್ಲ. ಕೊನೆಗೆ ಇನ್ನೊಂದು ಸೇರಿಸಿದ್ರು, ಏನಂತ? ಹಾಗಾಗ್ದಿರೇ ಇದ್ದರೆ ಮೊಗ್ಗು ಅರಳೋದಿಲ್ಲ. ನಾವು 3 ದಿನದಿಂದ ಕೇಳಿದ್ದಿದ್ದನ್ನೇ, ದೇಹಾತ್ಮ ಭಾವನೆಯನ್ನು ಮೀರಿ ನಾವು ಆತ್ಮಭಾವನೆಗೆ ಒಳಗಾಗುವವರೆಗೂ ಕೂಡ ನಮ್ಮಲ್ಲಿರುವ ಆತ್ಮನ ವಿಕಾಸ ಅನ್ನೋದು ಪ್ರಾರಂಭ ಆಗೋದಿಲ್ಲ. ಇದನ್ನು ಮಾತು ಹೇಳ್ತಾರೆ. ಇಷ್ಟೆಲ್ಲ ಆಯ್ತಲ್ವಾ? ಇನ್ನೊಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳ್ಕೊಂಬೋಣ. ನಾನು ನಿಮ್ಮನ್ನು ಕೇಳ್ತೀನಿ, ನಾನು ಕೇಳ್ಕೊಳ್ತೀನಿ, ಉತ್ತರ ಏನೋ ನೋಡೋಣ. ಅಲ್ಲಿಗೆ ದೇಹಾತ್ಮ ಭಾವ ಇದೆಯಲ್ಲ, ಆ ದೇಹಾತ್ಮ ಭಾವ ಕೆಟ್ಟದ್ದೋ ಒಳ್ಳೆಯದು? ಕೆಟ್ಟದ್ದು. ರಾಜಾರಾಮ್ ಡಿಕ್ಲೇರ್ ಮಾಡಿ ಹೇಳಿದ್ರು ಕೆಟ್ಟದ್ದು ಅಂತ. ಬಹುಶಃ ಇನ್ನು ಕೆಲವ್ರು ಹೇಳ್ದಿರೋರಿಗೂ ಅದೇ ಭಾವನೆ ಇರುತ್ತೆ. ಯಾರನ್ನ ಒಳ್ಳೆಯದು ಅಂತೀರಾ? ರಾಜಾರಾಮ್ಗೆ ಆಪೋಸಿಟ್ಟಾಗಿ ಒಳ್ಳೆಯದು ಅಂತ ಹೇಳೋಣ ಅನಿಸುತ್ತೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ ಅಲ್ವಾ?
ಇಲ್ಲಿ ಪ್ರಶ್ನೆ ಮಾಡ್ತಾ ಮಾಡ್ತಾ ಅಂತರ್ಯಾನವನ್ನು ಮಾಡು ಅಂತ ಹೇಳಿದವಾಗ ಈ ಪ್ರಶ್ನೆ ಹಾಕ್ಕೊಂಡು ಅದಕ್ಕೆ ಉತ್ತರ ನಮ್ಮೊಳಗೆ ಹುಡುಕ್ತಾ ಇದ್ರೇ ಪ್ರಯಾಣ ಮುಂದಕ್ಕೆ ಹೋಗೋದು. ಪ್ರಶ್ನೆಗಳಿಲ್ದಿರ ಇದ್ದಾಗ ಪೊಂಗಲ್ ಕೆಲಸ ಮಾಡುತ್ತೆ, ಸೊಂಪಾಗಿ ನಿದ್ದೆ ಬರುತ್ತೆ, ನಮ್ಮ ಬುದ್ಧಿ ಕೆಲಸ ಮಾಡಲ್ಲ. ಯಾಕೆಂದರೆ ಅದರಲ್ಲಿರೋ ರಕ್ತ ಎಲ್ಲ ಹೊಟ್ಟೆಗೆ ಬಂದುಬಿಟ್ಟಿರುತ್ತೆ. ಏನಂತೀರಾ? ಹಾಗಾದರೆ ದೇಹಾತ್ಮ ಭಾವ ಕೆಲಸ ಮಾಡೋದು ಎಲ್ಲಿ? ಏನು 7 ಲೋಕಗಳೆಲ್ಲ ತಿಳ್ಕೊಂಡಿದ್ದೀವಲ್ವ ನಾವು, ಎಲ್ಲಿ ಕೆಲಸ ಮಾಡುತ್ತೆ? ಅಲ್ಲ, ಮನಸ್ಸೇ ಆಗಲಿ ಕೈ ಕಾಲಲ್ಲೇನು ಕೆಲಸ ಮಾಡಲ್ವ? ಹೆಂಗಾದ್ರೆ ನಾವು ಹೂವು ಕಟ್ತೀವಿ, ಕೊಲೆ ಮಾಡ್ತೀವಿ, ಕತ್ತು ಹಿಸುಕ್ತೀವಿ, ಹೆರಿಗೆ ಮಾಡಿಸ್ತೀವಿ, ಪ್ರಾಣ ಉಳಿಸ್ತೀವಿ, ತೆಗಿತೀವಿ, ಎಲ್ಲ ಇದರಲ್ಲೇ ಮಾಡೋದು. ಒಟ್ಟಿನಲ್ಲಿ ದ್ವೇಷ ಎಲ್ಲಿ ಮಾಡೋದು ನಾವು? ದ್ವೇಷ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು? ಇಲ್ಲೇ ಮಾಡಬೇಕು ಅಲ್ವಾ? ದ್ವೇಷ ಪ್ರೀತಿ ಎಲ್ಲವೂ ಇಲ್ಲೇ ನಡೆಯೋದು. ಯಾಕೆ ಅಂದರೆ ಈ ಪ್ರಪಂಚ ನಡೆಯೋದೇ ದೇಹಾತ್ಮ ಭಾವನೆಯಲ್ಲಿ. ಸ್ವಲ್ಪ ಅಲ್ಲಲ್ಲಿ ಡೈವರ್ಷನ್ ಆಯಿತು, ಹೌದಾ ಅಲ್ವಾ? ಈ ಪ್ರಪಂಚವನ್ನು ಯಾರು ಸೃಷ್ಟಿ ಮಾಡಿದ್ರು? ಮುಂದಿನ ಪ್ರಶ್ನೆ. ಈ ಪ್ರಪಂಚದಲ್ಲಿ ಯಾರಿರೋದು? ನಾವು. ಮರ, ಗಿಡ, ಕಲ್ಲು, ಮಣ್ಣು, ಪ್ರಾಣಿ, ಸಸ್ಯ ಎಲ್ಲ ಇದೆ. ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ರು? ದೇವರು. ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಇಷ್ಟು ಕೆಲಸಕ್ಕೆ ಬಾರ್ದಿರ ಇರೋವಂಥ ಪ್ರಪಂಚವನ್ನು ಭಗವಂತನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಭಗವಂತನಿಗೆ ಬುದ್ಧಿ ಇಲ್ಲೋ? ವೇಸ್ಟು, ಹೌದಲ್ವಾ? ದೇವ್ರಿಗೆ ಬುದ್ಧಿ ಇಲ್ಲ ಅನ್ನೋಕ್ಕೆ ಧೈರ್ಯ ಇದೆಯಾ ನಮಗೆ? ಇಲ್ಲ. ದೇವ್ರು ಮಾಡೋ ಕೆಲಸಗಳಿಗೆ ಅರ್ಥ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ನಮ್ಗೆ ಅರ್ಥ ಗೊತ್ತಿಲ್ಲದಿರ ಇರೋದ್ರಿಂದ ಇದನ್ನು ವೇಸ್ಟು ಅಂತ ನಾವು ಅಂತ ಇದ್ದೀವಿ, ಹೌದಲ್ವಾ? ಪ್ರಾಪಂಚಿಕ ವಿಚಾರಗಳು ವೇಸ್ಟ್ ಅಲ್ಲ. ಅದು ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಕರ್ತಾರ ಅಂದರೆ ಯಾರು? ಕರ್ತೃ ಯಾರು ಇದಕ್ಕೆ? ದೇವರು. ದೇವರು ಒಂದು ಕಬ್ಬಿಣದ ಕುಲುಮೆಯನ್ನು ಇಟ್ಕೊಂಡಿದ್ದಾನಂತೆ. ಆ ಕಬ್ಬಿಣದ ಕುಲುಮೆ ಇದೆ. ಇಲ್ಲೇನು ಮಾಡ್ತಾನೆ? ಕಬ್ಬಣ ಹೆಂಗೆ ಅಕ್ಸಾಲಿಗೆ ಕಬ್ಬಣ ಏನು ಮಾಡ್ತಾನೆ? ಕಬ್ಬಣನ ಕಾಯಿಸ್ತಾನೆ. ಕೆಂಪಗೆ ಕಾಯಿಸಿ ಸುತ್ತಿ ತಗೊಂಡು ಹೊಡೆದು ತನಗೆ ಬೇಕಾದ ಆಕಾರಕ್ಕೆ ಅದನ್ನು ಬಗ್ಗಿಸ್ಕೊಳ್ತಾನೆ. ನಮ್ಮ ಮೂಲಲ್ಲಿರುವಂತಹ ಈ ಆಚಾರ್ಯನೇ ಇಷ್ಟು ಕೆಲಸ ಮಾಡ್ತಾ ಇದ್ದರೆ ಭಗವಂತ ಎಷ್ಟು ಕೆಲಸ ಮಾಡ್ಬೋದು ಅಲ್ವಾ? ನಮ್ಮ ಕೈಲಿ ಒಂಚೂರು ಬಗ್ಸೋಕ್ಕಾಗದಿರ ಇರೋವಂಥ ಕಬ್ಬಣನ ಅವನು ಏನು ಅದೇನೋ ಪೇಪರ್ ವೈರು ಅನ್ನು ಹಾಕಿ ಬಗ್ಗಿಸಿ ತೆಳ್ಳಗೆ ಮಾಡಿ, ದಪ್ಪಕ್ಕೆ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಬೇಕಾದಂಥ ಆಕಾರಗಳನ್ನು ಕೊಡ್ತಾ ಇದ್ದಾನೆ. ಭಗವಂತ ಈ ಪ್ರಪಂಚವನ್ನು ಒಬ್ಬ ಅಕ್ಸಾಲಿಗನ ಕುಲುಮೆ ಅಂತ ಇಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಇದಕ್ಕೆ ಕರ್ತಾರನ ಕಮ್ಮಟ ಅಂದರೆ ಒಂದು ವರ್ಕ್ಶಾಪ್. ಇಲ್ಲೇನು ಮಾಡ್ತಾನೆ? ఏమ్మా మీ అత్తగారింట్లో నీవు బాగుండావంటే అయ్యో నా కర్మ మా అత్త ఈ పొయ్యిలో అట్లా పెట్టి ఇట్లా తీస్తుందని అంటారు. ಅತ್ತೆನ ಕೇಳಿದ್ರೆ ಅಯ್ಯೋ ನಮ್ಮ ಸೊಸೆ ಹೀಗೆ ಮಾಡ್ತಾಳೆ, ಗಂಡನ ಕೇಳಿದ್ರೆ ಹೆಂಡತಿ ಮಾಡಿ ಎಲ್ಲ ಇದೆ. ಎಲ್ಲರೂ ಹೇಳೋದು ಕೂಡ ಗಂಡ, ಹೆಂಡತಿ, ತಂದೆ, ತಾಯಿ, ಮಗು, ಆಳು, ಯಜಮಾನ ಎಲ್ಲರೂ ಮಾಡೋದು ಇದನ್ನೇ. ಆದರೆ ಭಗವಂತ ನಮ್ಮನ್ನು ಯಾಕೆ ಈ ದೇಹಾತ್ಮ ಭಾವನದಲ್ಲಿ ಸಾಬಿ ಬಸ್ ಸ್ಟ್ಯಾಂಡಲ್ಲಿ ಮುಸ್ಕಿನ ಜೋಳ ಸುಟ್ಟಂಗೆ ತಿರುಗಿಸಿ ಸುಟ್ಟು ಉಪ್ಪು ಖಾರ ಹಚ್ಚಿ ನಿಂಬೆಹಣ್ಣು ಹಚ್ಚಿ ಮತ್ತೆ ಕಾಯಿಸಿ ತಿನ್ನಕ್ಕೆ ಕೊಡ್ತಾನೆ? ಯಾಕೆ ಮಾಡ್ತಾನೆ ಹಂಗೆ? ನಾವು ಈ ಗಹನವಾದ ಆಧ್ಯಾತ್ಮಿಕ ವಿಚಾರಗಳನ್ನು ಸರಳವಾದ ಉದಾಹರಣೆಗಳೊಂದಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೇನೋ ಅಂತ ನನ್ನ ಮನಸ್ಸಿನ ಭಾವನೆ ಅಷ್ಟೆ.
ಇಲ್ಲಿ ನಾವು ನೋವು ನಲಿವು ನೋವು ನಲಿವು ನೋವು ನಲಿವು ಅನುಭವಿಸಿ ಕೊನೆಗೊಂದು ತೀರ್ಮಾನಕ್ಕೆ ಬರ್ತೀವಿ. ಏನದು? ನೋವು ನಲಿವು ನೋವು ನಲಿವು ನೋವು ನಲಿವು ಅಂತ ಹೇಳ್ಕೊಂಡು ಬಂದ್ವಿ. ಕೊನೆಗೆ ಏನು ತೀರ್ಮಾನ ಮಾಡ್ತೀವಿ? ನಲಿವು ಅನ್ನೋದು ಇಲ್ಲ, ಇರೋದೇನು ನೋವೇ. ಮತ್ತು ಯಾಕೆ ನಲಿವು ಅಂತ ಹೇಳಿದ್ದು ನಾವು? ದೇಹಕ್ಕೆ ಸುಖ ಅನಿಸುತ್ತೆ. ಒಂದು ಮೂಳೆ ನಾಯಿಗೆ ಹಾಕಿಬಿಟ್ರೆ ಅದನ್ನ ಕಚ್ಚಿ 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 ತನ್ನ ರಕ್ತನೇ ಸುರಿತಾ ಇದ್ರೆ ಅದನ್ನೇ ನೆಕ್ಕಿ ನಾನು ಮಾಂಸ ತಿಂತಾಯಿದ್ದೀನಿ ಅಂತ ಸಂತೋಷ ಪಡುತ್ತೆ. ಆ ನಾಯಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ಇದು ಅರ್ಥ ಆಗಲಿ ಅಂತಾನೆ ಪ್ರಪಂಚವನ್ನು ಸೃಷ್ಟಿ ಮಾಡಿ ನಮ್ಮನ್ನಿಲ್ಲಿ ಕಳಿಸಿ ಈ ಕಷ್ಟ ಸುಖಗಳ ಕುಮ್ಮಟಿಯಲ್ಲಿ ನಮ್ಮನ್ನು ಬೇಯಿಸಿ ಅವನ ಕಡೆಗೆ ತಿರುಗೋ ಹಾಗೆ ಮಾಡ್ಕೋಬೇಕು. ಇದೊಂದು ಸ್ಟೆಪ್. ಇದರಿಂದ ಭಗವಂತ ಹುಚ್ಚ ಅನಿಸುತ್ತೆ ನನಗೆ. ನಿಮಗೇನು ಅನಿಸುತ್ತೆ? ಏನು ಮಾಡೋಕ್ಕೆ ಕೆಲಸ ಎಲ್ಲ ಸುಮ್ಮನೆ ಇದ್ರೆ ಆಗಲ್ವಾ? ನಮ್ಮನ್ನಿಷ್ಟು ಪೀಡಿಸಿ ಮರಳು ಮಾಡಿ ನಾವು ತೋಡಿರೋ ಗುಂಡಿಗೆ ನಾವೇ ಬೀಳೋ ಹಾಗೆ ಮಾಡಿ ಗಹಗಹಿಸಿ ನಗಬೇಕಾದಂಥ ಅವಶ್ಯಕತೆ ಏನು ಆತನಿಗೆ? ಆತನು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾನೆ. ಇತಿಹಾಸದಲ್ಲಿರೋರಿಗೆಲ್ಲ ಇವಾಗ ಅರ್ಥ ಆಗುತ್ತೆ ಮುಂದಕ್ಕೆ. ದೈವಿ ಯೋಜನೆ ಅಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಏನಿದೆ ಅಂದರೆ ಅಮೀಬಾಯಿಂದ ಹಿಡಿದು ಮನುಷ್ಯನವರೆಗೂ ಜೀವಿಗಳು ಇರುವಂತಹ ಸಮಸ್ತ ಜೀವಿಗಳನ್ನು, ಸಸ್ಯ ಪ್ರಾಣಿ ಕಲ್ಲು ಮಣ್ಣು ಎಲ್ಲವನ್ನೂ ಕೂಡ ಚೈತನ್ಯದ ವಿಕಾಸವನ್ನು ಮಾಡಿ ಕೊನೆಗೆ ಅವರು ತನ್ನ ಮನೆಗೆ ಬರಬೇಕು. ಯಾಕೆ? ಈ ಕುರಿಗಳನ್ನೆಲ್ಲ ಯಜಮಾನ ಯಾರು ಅಂದರೆ ಅವನೇ. ಕುರಿಗಳು ಮೇಯ್ಕೊಂಡು ಕಾಡಲ್ಲಿ ಇಷ್ಟಾನುಸಾರ ಹೊರಟೋಗೋದು ಅಂತಲ್ಲ, ಸಾಯಂಕಾಲ ಎಲ್ಲ ಮನೆಗೆ ವಾಪಸ್ ಬರಬೇಕು. ಅವರು ಬಂದು ಎಲ್ಲಿ ಸೇರಬೇಕು? ನನ್ನ ಹತ್ರನೇ ಸೇರಬೇಕು. ಒಂದು ಕೋಳಿ ಸಾಯಂಕಾಲ ಆದರೆ ತನ್ನ ಮರಿಗಳನ್ನೆಲ್ಲ ರೆಕ್ಕೆಗಳಗಡೆ ಇಟ್ಕೊಂಡು ಕೂತ್ಕೊಂಡ್ಬಿಡುತ್ತೆ ತಾಯಿ ಕೋಳಿ. ಕುರುಬ ಏನು ಮಾಡ್ತಾನೆ? ಸಾಯಂಕಾಲ ಆದ ತಕ್ಷಣ ತನ್ನ ಕುರಿಗಳನ್ನೆಲ್ಲ ದೊಡ್ಡಿನೆಲ್ಲ ಹಾಕಿ ಬೀಗ ಹಾಕಿ ಸರಿಯಾಗಿದೆಯಾ ಇಲ್ವಾ ಅಂತ ಎಣಿಸಿ ಮಾಡಿ ನೋಡ್ಕೊಂಡು ಎಲ್ಲ ಜೋಪಾನ ಮಾಡ್ಕೊತಾನೆ. ಗಾಡ್ ಈಸ್ ಎ ಗುಡ್ ಶೆಫರ್ಡ್. ಕ್ರೈಸ್ತ ಮತದಲ್ಲಿ ಅದು ಭಾಳ ದೊಡ್ಡ ಒಂದು ಭಾವನೆ. ಭಗವಂತ ತನ್ನನ್ನು ನಾನು ಕುರುಬ ಅಂತ ಹೇಳ್ಕೊಂಡಿದ್ದೇನೆ, ಕುರಿ ಕಾಯೋನು ನಾನು ಅಂತ. ಯಾಕೆ ಅಂದರೆ ಕುರಿಗಳನ್ನು ಮೇಯಿಸ್ತಾ ಇರೋವಾಗ ತೋಳ ಬಂದರೆ ನೀವೇನು ಮಾಡ್ತೀರಾ? ರಾಜಾರಾಮ್ ಓಡೋಗ್ತಾನೆ. ಹೋದರೆ ಕುರಿನೇ ಹೋಗಲಿ, ನಾನು ಯಾಕೆ ಅದ್ರ ಕೈಲಿ ಕಚ್ಚಿಸ್ಕೋಬೇಕು ಅಂತ. ಆದರೆ ಜೀಸಸ್ ಕ್ರೈಸ್ಟ್ ಹಂಗೆ ಹೋಗಲ್ವಂತೆ. ಹೋರಾಡಿ ತನ್ನ ಕುರಿಗಳಂತಾನೆ ರಕ್ಷಿಸ್ಕೊಳ್ತಾನೆ. ಅದಕ್ಕೆ ಭಗವಂತ ಒಬ್ಬ ಕುರುಬ, ಅವನು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅನ್ನೋಂಥದ್ದು ಒಂದು ಭಾವನೆ. ಈಗ ಅವನು ತನ್ನ ಹತ್ರಕ್ಕೆ ಅದನ್ನು ಸೇರಿಸ್ಕೋಬೇಕಾದ್ರೆ ನಮ್ಮನ್ನೆಲ್ಲ ನಾವು ಪರಿಶುದ್ಧರಾಗಿ ಹೋಗ್ಬೇಕಲ್ಲಿಗೆ. ಎಲ್ಲರನ್ನೂ ದೇವಸ್ಥಾನದಲ್ಲಿ ವಿಗ್ರಹದ ಹತ್ರಕ್ಕೆ ಹೋಗೋಕ್ಕೆ ಬಿಡಲ್ಲ. ಪೂಜಾರಿಗಳಿಗೆ ಬೇರೆ ಒಂದು ಸ್ಥಾನ ಮಾನ ಪರಿಶುದ್ಧತೆ ಇದೆ, ನಮಗೆ ಒಂದಿದೆ, ಇನ್ನು ಬೇಕಾದವ್ರಿಗೆಲ್ಲ ಇಟ್ಟಿರೋದು. ಯಾಕೆ ಅಂದರೆ ಭಗವಂತನ ಹತ್ರಕ್ಕೆ ಹೋಗುವಾಗ ಪರಿಶುದ್ಧರಾಗಿ ಹೋಗಬೇಕು. ಏನು ಪರಿಶುದ್ಧ ಅಂದರೆ ನೀಟಾಗಿ ಒಗ್ದೇ ಇರೋ ತಲೆಗೆ ಸ್ನಾನ ಮಾಡಿ ಒಗ್ದಿರೋ ಬಟ್ಟೆಗಳು ಹಾಕ್ಕೊಳ್ಳೋದು ಬಾಹ್ಯವಾದಂತಹ ಒಂದು ಪರಿಶುದ್ಧತೆ. ನಮ್ಮ ದೇಹಾತ್ಮ ಭಾವನೆಯನ್ನು ನಾವು ಬದಲಾವಣೆ ಮಾಡಿಕೊಂಡು ಆತ್ಮಭಾವಕ್ಕೆ ನಾವು ಹೊರಟು ಅಲ್ಲಿಗೆ ಸೇರಬೇಕು. ಅದು ಮುಖ್ಯವಾದಂತಹ ಒಂದು ವಿಚಾರ. ಇಲ್ಲಿ ಇದನ್ನು ಇಷ್ಟೊತ್ತು ನಾವು ಮಾತಾಡಿದ್ದೆಲ್ಲ
ಕುರಿ ಕೋಳಿ ಕುರುಬ ದೇವರು ಎಲ್ಲ ನಮ್ಮ ಭಾಷೆನಲ್ಲಿ ನಾವು ಮಾತಾಡಿದ್ವಿ. ಇಲ್ಲೇನು ಹೇಳ್ತಾರೆ ಅಂದರೆ, ಮನುಷ್ಯನ ವರೆಗೂ ತೀವ್ರ ಪ್ರಯೋಗಾರ್ಥವಾಗಿ ಮತ್ತು ಅನುಭವಗಳನ್ನು ಪಡೆಯುವುದಕ್ಕಾಗಿ ಅದನ್ನು ಸೃಷ್ಟಿಸಿದ ದೈವಾಂಶದ ಹತೋಟಿಗೆ ಅದು ಬರುವವರೆಗೂ ಸಮಗ್ರ ಸ್ವಭಾವವು ಶರಣಾಗಿ ತನ್ನ ಉನ್ನತಾತ್ಮನ ಅಧೀನಕ್ಕೆ ಬರುವವರೆಗೂ ಮೊಗ್ಗು ಅರಳಲಾರದು. ಇದನ್ನೇ ನಾವು ನೇರವಾಗಿ ಓದ್ಕೊಂಡಾಗ ನಮಗೇನು ಗೊತ್ತಾಗಲ್ಲ. ಏನಾಗ್ತಾಯಿದೆ ಇಲ್ಲಿ? ಭಗವಂತ ಯಾತಕ್ಕೋಸ್ಕರ ಮಾಡಿದ್ದಾನೆ? ತೀವ್ರ ಪ್ರಯೋಗಾರ್ಥವಾಗಿ ಭಗವಂತ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾನೆ. ಏನು ಎಕ್ಸ್ಪರಿಮೆಂಟು ಅಂದರೆ, ಎಕ್ಸ್ಪರಿಮೆಂಟ್ ಆಫ್ ಎವಲ್ಯೂಷನ್ ಆಫ್ ಸೋಲ್, ಆತ್ಮ ವಿಕಾಸದ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಯಾತಕ್ಕೋಸ್ಕರ? ತಾನು ಸೃಷ್ಟಿಸಿದ ದೇಹಾತ್ಮವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ. ಅಲ್ಲಿವರೆಗೂ ಏನಾಗುತ್ತೆ? ಆತ್ಮಪುಷ್ಪ ಅನ್ನೋದು ವಿಕಾಸವಾಗೋದಿಲ್ಲ, ಮೊಗ್ಗು ಅರಳುವುದಿಲ್ಲ. ಅದನ್ನು ಅವರು ಕಾವ್ಯಮಯವಾಗಿ ಹೇಳಿದರು. ಬಿರುಗಾಳಿ ನಿಂತ ಮೇಲೆ ಮಳೆಯ ನಂತರ ಬರುವ ಪ್ರಶಾಂತತೆಯಲ್ಲಿ ಹೂವು ಅರಳುವಂತೆ ಯಾರು ಅರಳಬೇಕು? ನಾವು ಅರಳಬೇಕು. ನಮಗೆ ಬಿರುಗಾಳಿ ಯಾವುದೋ ಪ್ರಾಪಂಚಿಕ ಕಷ್ಟ ನಷ್ಟಗಳು ಅಥವಾ ಸುಖ ಸಂತೋಷಗಳು ದುಃಖಗಳು ಎಲ್ಲವೂ ಕೂಡ ಇವೆಲ್ಲ ಆದಮೇಲೆ ಸ್ತಬ್ಧವಾದಾಗ ಆತ್ಮಪುಷ್ಪ ಅರಳುತ್ತೆ. ಮಳೆ ಬಂತು ನಿಂತ ಮೇಲೆ ಸಮುದ್ರದ ಪಕ್ಕದಲ್ಲಿರುವಂತಹ ಕೊಳದಲ್ಲಿ ಹೂವು ಅರಳುವಂತೆ ಆತ್ಮ ವಿಕಾಸವಾಗಬೇಕು. ಒಂದಕ್ಕೊಂದು ಹೋಲಿಕೆ ಮಾಡಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ಆವಾಗಲೇ ಒಂದು ಮಾತು ಹೇಳಿದೆ, ಏನಯ್ಯ ಹಾಯಾಗಿ ದಿಂಬ್ರಂಗ ದೀಪಾವಳಿ ಪಣ್ಗ ಅಂತ ಕೂತ್ಕೊಂಡಿದ್ದೀಯಾ ಅಂತ ಕೇಳಿದ್ರೆ ಅವನು ಯಾವಾಗ ಹಂಗೆ ಕೂತ್ಕೊಂಡಿದ್ದೋ? ಎಲ್ಲ ಬಾಧೆಗಳನ್ನು ಪಟ್ಟಾದಮೇಲೆ ಅವನಿಗೇನೋ ಹುಷಪ್ಪ ಅನ್ನಿಸ್ತು, ಸ್ವಲ್ಪ ಶಾಂತಿ ಅನ್ನಿಸ್ತು, ಸ್ವಲ್ಪ ಹೊತ್ತು ಹಾಯಾಗಿರೋಣ ಅಂತ ಕೂತಿದ್ದಾನೆ. ಅಂತಹ ಒಂದು ಶಾಂತಿ ಆತ್ಮಕ್ಕೆ ಲಭಿಸುತ್ತೆ ದೇಹಾತ್ಮ ಭಾವನೆಯನ್ನು ದಾಟಿದಾಗ. ಆ ಆಳವಾದ ಮೌನದಲ್ಲಿ ಒಂದು ರಹಸ್ಯ ಘಟನೆಯೂ ಜರುಗುತ್ತದೆ. ಹಾಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಟಕ್ನಂತ ಯಾವುದೋ ಒಂದು ಆಲೋಚನೆ ಬರುತ್ತೆ ಅವನು. ಮಾರ್ಗವು ಸಿಕ್ಕಿತು ಎಂಬುದನ್ನು ಅದು ರುಜುವಾತು ಮಾಡುತ್ತದೆ. ನಾವು ಆ ರೀತಿ ಧ್ಯಾನದಲ್ಲಿ ದೇಹಾತ್ಮ ಭಾವನೆಯನ್ನು ಕಳ್ಕೊಂಡು ಅವನು ಕೂತ ಹಾಗೆ ನಾವು ಧ್ಯಾನದಲ್ಲಿ ಯೋಚನೆಗಳ ತೊಳಲಾಟ ಕಿರುಳಾಟಗಳು ಇಲ್ದಿರ ಇರೋವಂಥ ಸ್ಥಿತಿಯನ್ನು ನಾವು ತಲುಪಿದಾಗ ಟಕ್ಕಂತ ಅವ್ರು ಫೋಟೋ ತೆಗೆಯೋರು ಹೊಡೆದ ತಕ್ಷಣ ಅಲ್ಲೊಂದು ಮಿಂಚಿಂಗ್ ಬರುತ್ತೆ. ಹಾಗೆ ಆತ್ಮನಿಂದ ಒಂದು ಮಿಂಚು ಬರುತ್ತೆ. ಕ್ಷಣಕಾಲನೇ ಅದಿರೋದು. ಅದೇನು ಅಂತ ನೋಡೋ ಅಷ್ಟರಲ್ಲಿ ಅದು ಬಂದಿದ್ದು ಆಯಿತು, ಹೋಗಿದ್ದು ಆಯಿತು. ಮಿಂಚು ಎಷ್ಟೊತ್ತಿರುತ್ತೆ. ಹಾಗೆ ಆತ್ಮನ ಮಿಂಚು ನಮಗೆ ಹೊಳೆಯುತ್ತೆ. ಆಗ ಥಿಯಾಸಫಿಯ ಸಮಗ್ರ ಗ್ರಂಥಗಳಲ್ಲೂ ಹೇಳಿರುವಂತಹ ಆತ್ಮ ಅಂದರೆ ಏನು ಅನ್ನೋದು ಏನೋ ಒಂಚೂರು ಟೇಸ್ಟ್ ಗೊತ್ತಾಗುತ್ತೆ. ಅವಾಗ ಸ್ವಲ್ಪ ಹಂಗೆ ಒಂಚೂರು ಹಂಗೆ ನೆಕ್ಕೊಂಡಂಗೆ ಗೊತ್ತಾಗುತ್ತೆ ನಮಗೆ. ಮೌನವಾಣಿಯು ಕೇಳಿಸುತ್ತದೆ. ಆಗ ಆ ಮೌನವಾಣಿ ಅನ್ನೋದು ಅಂತರಂಗದಿಂದ ನಮಗೆ ಕೇಳುತ್ತೆ. ಆದರೆ ದೇಹಾತ್ಮಭಾವದಲ್ಲಿ ಇರೋವಾಗಲೂ ಕೂಡ, ನಮ್ಮ ದಿನನಿತ್ಯದ ಜೀವನದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸುವಂತಹ ಅಭ್ಯಾಸವನ್ನು ನಾವು ಬೆಳೆಸ್ಕೊಂಡಿದ್ದರೆ ಬಿರುಗಾಳಿಯ ಮಧ್ಯದಲ್ಲಿ ಅದರ ಸಾನ್ನಿಧ್ಯವನ್ನು ಗುರುತಿಸಬಹುದು. ಇಲ್ಲೂ ಕೂಡ
ಒಂದು ಮಿಂಚಿನಂಥ ಒಂದು ಹೊಳಪು ನಮಗೆ ಮನಸ್ಸಿಗೆ ಹೊಳೆಯುತ್ತೆ. ಅದಕ್ಕಾಗಿ ಹುಡುಕಬಹುದು. ಆಮೇಲೆ ನಾವು ಅದಿದೆ ಅಂತ ಗೊತ್ತಾದ ಮೇಲೆ ರಾತ್ರಿ ಹೋಗ್ತಾ ಇದ್ದೀವಿ, ಕರೆಂಟ್ ಹೋಗಿದೆ, ಸಡನ್ನಾಗಿ ಒಂದು ಮಿಂಚು ಬಂತು, ನಮ್ಮ ಮುದ್ದೆ ಅಲ್ಲೇನೋ ಒಂದು ಉಂಗುರ ಬಿದ್ದಂಗೆ ಕಾಣಿಸ್ತು. ನಾವು ಮುಂದಕ್ಕೆ ಕೊಟ್ಟೋಗ್ತೀವ? ರಾತ್ರಿ ಎಲ್ಲ ಅಲ್ಲೇ ಕೂತಿದ್ದು, ಕರೆಂಟ್ ಬರೋವರೆಗೂ ಬೇಕಾದರೂ ಕೂತಿದ್ದು, ಬೆಳಗಾಗೋವರೆಗೂ ಕೂತಿದ್ದು, ಆ ಬೆಳಕಿನಲ್ಲಿ ಆ ಉಂಗುರನ ಎತ್ಕೊಳ್ತೀವಿ ನಾವು. ಯಾಕೆ? ಅದು ಬಂಗಾರ, ಬೆಲೆ ಬಾಳೋಂಥ ವಸ್ತು. ಹಾಗೆ ಈ ಆತ್ಮನು ನಾವು ಹುಡುಕೋದಕ್ಕೆ ಯೋಚನೆ ಇದ್ದರೆ ಸಾಧ್ಯ ಇದೆ ಅನ್ನೋದು. ಈ ಸಾಧ್ಯತೆ ದೇಹಾತ್ಮ ಭಾವದಲ್ಲಿರುವಾಗಲೂ ಕೂಡ ಆತ್ಮನ ಒಂದು ಸುಳಿವು ನಮಗೆ ಗಮನಿಸಿದ್ರೆ ಸಿಗುತ್ತಾದ್ರಿಂದ ನಾವು ಅದನ್ನು ಹುಡುಕಬಹುದು, ಸಾಧನೆ ಮಾಡಬಹುದು. ಸಾಧಕ ಯಾರೋ ರಾತ್ರಿಯೆಲ್ಲ ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೊಂಡು ಕರೆಂಟ್ ಬರೋವರೆಗೂ ಕಾದಿದ್ದು, ಕರೆಂಟ್ ಬರ್ದಿರಿದ್ರೆ ಬೆಳಗಾಗೋವರೆಗೂ ಕಾದಿದ್ದು ಉಂಗುರ ಎತ್ಕೊಳ್ತಾನಲ್ಲ, ಅವನೇ ಸಾಧಕ, ನಾವೇ ಅವರು. ಹೀಗೆ ಈ ವೆನೀಷಿಯನ್ ಮಹಾತ್ಮರ ಟಿಪ್ಪಣಿಯಲ್ಲಿ ಇನ್ನು ಅವರು ಬೇಕಾದಷ್ಟು ಹೇಳಿದರೆ ನಾವು ಆಕಾಂಕ್ಷಿಸಬಹುದು. ಅದಕ್ಕಾಗಿ ಬರೀ ಆಸೆ ಅಲ್ಲ, ಉತ್ಕಾಂಕ್ಷೆಯನ್ನು ನಾವು ಹೊಂದಬಹುದು. ಶ್ರೇಷ್ಠವಾದ ಆಸೆಯನ್ನು ನಾವು ಇಟ್ಕೋಬೋದು. ಯಾವುದು ಶ್ರೇಷ್ಠವಾದ ಆಸೆ ಅಂದರೆ ಆತ್ಮವಿಕಾಸವನ್ನು ಹೊಂದೋದು. ಇದಿಷ್ಟ ಆಯಿತು. 10 ನಿಮಿಷ ಇದೆ. ಈಗ ಭಗವಂತನ ವಿಚಾರ ಮಾತಾಡಿದ್ವಿ, ಪ್ರಪಂಚದ ವಿಚಾರ ಮಾತಾಡಿದ್ವಿ, ನಮ್ಮ ವಿಚಾರ ಮಾತಾಡಿದ್ವಿ. ಈ ಮಧ್ಯೆ ಗುರುಗಳೆಲ್ಲಿಂದ ಬಂದರು? ಇವರು ಪ್ರಸ್ತಾಪವೇ ಮಾಡಲಿಲ್ಲ. ನಮ್ಗೆ ಅಷ್ಟು ಅಹಂಕಾರ. ಗುರುಗಳ ವಿಚಾರ ಏನಿಲ್ಲಿ? ಅದನ್ನೊಂದು ಸ್ವಲ್ಪ ವಿಮರ್ಶೆ ಮಾಡಿ ಮುಕ್ತಾಯಕ್ಕೆ ಹೋಗೋಣ. ಈಗ ಗುರುಗಳು ಅಂದರೆ ಯಾರು? ಎಲ್ಲ ಇತಿಹಾಸವಿರಲ್ಲ. ನಾವು ಯಾರು ಗುರುಗಳು ಅಂದರೆ ನಮಗೆ ಶ್ವೇತರ್ಷಿ ಸಂಘದ ಸದಸ್ಯರೇ ಗುರುಗಳು. ಅವರ ಪ್ರಕಟ ರೂಪ ಯಾವುದು? ನಮಗೆ ಒಳ್ಳೆ ದಾರಿ ತೋರಿಸುವಂಥ ನಮ್ಮ ಮೇಷ್ಟ್ರುಗಳು ಗುರುಗಳು. ಅವರು ಚೋದಕ ಗುರುಗಳು. ಇವರು ನಮ್ಮನ್ನು ನಿದ್ರೆಯಿಂದ ಬಡಿದೆಬ್ಬಿಸಿ ಆಧ್ಯಾತ್ಮಿಕ ಬೋಧೆಗಳನ್ನು ನೀಡಿ ನಾವು ಸಾಧನೆ ಮಾಡೋ ಹಾಗೆ ನಮ್ಮನ್ನು ಪ್ರಚೋದನೆ ಮಾಡ್ತಾರೆ. ಅವರೇ ಮಾಡ್ಕೊಂಡ್ರೆ ಆಗಲ್ವಾ ಕೆಲಸನ? ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಕ್ಕೇನು? ಇವ್ರನ್ನೆಲ್ಲ ಯಾಕೆ ಮಾಡಬೇಕು ಅಂದರೆ, ನಾವೆಲ್ಲ ಯಾರು? ನಮಗೆಲ್ಲ ಏನು ಆಸೆ ಇರೋದು? ಏನು ಆಸೆ ಇದೆ ನಮಗೆ? ಸೈಟ್ ತಗೋಬೇಕು ಅಂತಾನ? ಏನು ಆಸೆ ಇದೆ? ಯಾತಕ್ಕಿಲ್ಲ ನಾವು ಬಂದಿರೋದು? ಗುರುಗಳ ನೋಡಿ, ಅಷ್ಟೂ ನಮ್ಗೆ ಜ್ಞಾಪಕ ಇಟ್ಕೊಳ್ಳಲ್ಲ. ಗುರುಗಳ ಶಿಷ್ಯರಾಗಬೇಕು ಅನ್ನೋದೇ ನಮ್ಮ ಈ ಎಲ್ಲ ಪ್ರಯತ್ನಗಳ, ಈ ಸಭೆಗಳ, ಭಾಷಣಗಳ, ಊಟೋಪಚಾರಗಳ ಎಲ್ಲದರ ಹಿಂದೆ ಇರುವಂತಹ ಗುರಿ ಅದೇ. ನಾವು ಗುರುಗಳ ಶಿಷ್ಯರಾಗಬೇಕು. ಗುರುಗಳನ್ನು ಶಿಷ್ಯತ್ವ ಪಡೆಯೋದಕ್ಕೆ ಕಷ್ಟನ ಸುಲಭನ? ಕಷ್ಟ ಸಾಧ್ಯ. ಕಷ್ಟ ಆದರೆ ಸಾಧ್ಯ. ಆಗೋದೇ ಇಲ್ಲ ಅಂತೇನಿಲ್ಲ. ಸುಲಭವಾಗಿ ಗುರುಗಳು ಸಿಗೋ ಹಾಗಿದ್ದಿದ್ರೆ ಏನು ಮಾಡ್ತಾಯಿದ್ವಿ ನಾವು? ಮಲ್ಗೋಬ ಮಾವಿನಕಾಯಿ 1 ಡಜನ್ನ ರೇಟ್ ಕಮ್ಮಿ ಆಗಿದೆ 3 ಡಜನ್ ಕೊಡೋನು. ಗುರುಗಳನ್ನೆಲ್ಲ ಕೊಂಡ್ಕೊಂಡ್ಬಿಡ್ತಾಯಿದ್ವಿ ನಾವು. ಆದರೆ ಅದು ಕಷ್ಟ ಸಾಧ್ಯವಾಗಿದೆ. ಆ ಗುರುಗಳ ಸಮೀಪಕ್ಕೆ
ನಮ್ಮ ನಡೆನುಡಿಗಳನ್ನು ನಾವು ಬದಲಾಯಿಸ್ಕೊಳ್ಳೋ ಹಾಗೆ ಮಾಡಿ ಆ ಗುರುಗಳ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋರು ಯಾರು, ಹೋಗೋ ಹಾಗೆ ಮಾಡೋರು ಯಾರು ಅಂದರೆ ಈ ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಪ್ರಚೋದನೆ ಕೊಡುವಂತಹ ಚೋದಕ ಗುರುಗಳೇ ಅವರು. ಇದೆಲ್ಲ ಯಾರಿಗೆ ಚೆನ್ನಾಗಿ ಗೊತ್ತಿದೆ? ನೆಕ್ಸ್ಟ್ ಕ್ವಶನ್ನು, ಇದೆಲ್ಲ ನಡೀತಾ ಇದೆ ಅಂತ ಯಾರಿಗೆ ಚೆನ್ನಾಗಿ ಗೊತ್ತಿದೆ? ನನ್ನ ಜೋಬಲ್ಲಿ ತೂತು ಬಿದ್ದೋಗಿದೆ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ? ನನಗೆ, ನಿಮ್ಗೆ ಗೊತ್ತಾಗಲ್ಲ, ಯಾಕೆ ನೀವು ನೋಡೋಕ್ಕಾಗ. ಬಾಗಿನೊಳಗಿನ ಕೊಳಕ ಪಂಚೆಯೊಳಗಿನ ಹರುಕ ಲೋಗರಿಗೆ ತೋರುವೆಯ ಅಂತ ಡಿ ವಿ ಜಿಯವ್ರು ಹೇಳ್ತಾರೆ. ನಿನ್ನ ಪೇಟದಲ್ಲಿರೋವಂಥ ಕೊಳೆ, ನಿನ್ನ ಪಂಚೆ ಹರಿದೋಗಿರೋದನ್ನು ನೀವು ಅಗಸ್ರೋನಿಗೆ ತೋರಿಸ್ಬೇಕು. ಯಾಕೆ? ಅವನು ಒಕ್ಕೊಂಬರ್ತಾನೆ, ಒಗೆದ್ರೆ ಕೊಳೆ ಹೋಗುತ್ತೆ. ಜೋರಾಗಿ ಬಂಡೆಗೆ ಹಾಕಿ ಹೊಡೆದ್ರೆ ಏನಾಗುತ್ತದೋ ಹಳೆ ಪೇಟ ಹರಿದೋಗುತ್ತೆ, ಆ ಪಂಚೆ ಹರಿದೋಗುತ್ತೆ. ಅದಕ್ಕೋಸ್ಕರ ಅವನ ಪಕ್ಕಕ್ಕೆ ಕರೆದು, ಲೇ ಇದು ಒಂದೇ ಪಂಚೆ ಇರೋದು, 4-5 ತೂತಾಗಿ ಹೋಗಿದೆ, ಆದರೂ ಕೊಳೆ ಆಗಿದೆ, ಸ್ವಲ್ಪ ಹುಷಾರಾಗಿ ಒಕ್ಕೊಂಡು ಬಾರಯ್ಯ ಅಂತ. ನಮ್ಮ ಪಂಚೆ ನಮ್ಮ ಪೇಟ ನಮಗೆ ಗೊತ್ತು, ವಿಕಾಸದ ವಿಚಾರ ಯಾರಿಗೆ ಗೊತ್ತೋ? ಯಾರಿಗೆ ಗೊತ್ತೋ ಹೇಳಿ? ಯಾರಿಗೆ ಗೊತ್ತಿದೆ? ನಮ್ಮ ತೋಟದಲ್ಲಿ ನೀಲಂ ಮಾವಿನಕಾಯಿ ಗಿಡ ಎಲ್ಲಿದೆ, ಮಲ್ಗುಬಾ ಗಿಡ ಎಲ್ಲಿದೆ, ಯಾರಿಗೆ ಗೊತ್ತು? ತೋಟದ ಮಾಲೀಕನಿಗೆ ಗೊತ್ತು. ನಮ್ಮ ಮಾಲೀಕ ಯಾರು? ಭಗವಂತ. ಅವನಿಗೆ ಎಲ್ಲ ಗೊತ್ತಿದೆ. ಅವನ ತೋಟ ಎಲ್ಲ ನೋಡ್ತಾ ಇರೋವಾಗ RVR ಮೇಷ್ಟ್ರಂತಹ ಒಬ್ಬ ಸಹೃದಯಿ ಕಾಣಿಸಿದ್ರೆ ಹಿಡ್ಕೊಳ್ತಾರೆ. ಅವನ್ನ ಹಿಡ್ಕೊಂಡು ಉಪಯೋಗಿಸ್ಕೊಂಡು ಆತ್ಮವಿಚಾರವನ್ನು ಲೋಕದಲ್ಲಿ ಪ್ರಚಾರ ಮಾಡ್ತಾ ಇರ್ತಾರೆ. ಏನೋ ಹೇಳ್ತಾ ಇದೆ, ಎಲ್ಲೋ ಹೋಯ್ತು. ಈಗ ದೈವಿ ಯೋಜನೆ ಚೆನ್ನಾಗಿ ಗೊತ್ತಿರೋದು ಯಾರಿಗೆ? ಭಗವಂತನಿಗೆ. ಇನ್ಯಾರಿಗೆ ಗೊತ್ತಿದೆ? ಗುರುಗಳಿಗೆ ಗೊತ್ತಿದೆ. ಗುರುಗಳಿಗೆ ಯಾಕೆ ಗೊತ್ತಿದೆ? ಗುರುಗಳಿಗೆ ಗೊತ್ತಾಗಕ್ಕೆ ಏನು ಕಾರಣ? ಅವರು ಭಗವಂತನ ಲೆವೆಲ್ನಲ್ಲಿದ್ದಾರೆ. ನಮ್ಮ ಮಾತುಗಳಲ್ಲಿ ಹೇಳೋಗಿದ್ದರೆ ಅಲ್ದಿರ ಅವರೊಂದು ಕೆಲಸ ಒಪ್ಕೊಂಡಿದ್ದಾರೆ. ಏನಾ ಕೆಲಸ? ಆತ್ಮ ವಿಕಾಸವನ್ನು ಸಾಧಿಸೋದು. ಭಗವಂತ ಹೇಳಿದ್ದಾನೆ ಗುರುಗಳಿಗೆಲ್ಲ 1 2 3 4 ನೀವು ಭೂಲೋಕದಲ್ಲಿ ಜನಗಳ ವಿಕಾಸವನ್ನು ಸಾಧಿಸಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಇವರು ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಅದೇ ಕೆಲಸ. ಅವ್ರಿಗೆ ತಮಗಾಗಿ ಏನು ಮಾಡ್ಕೊಳ್ಳೋದು ಬೇಕಿಲ್ಲ. ಯಾಕೆ? ಅವರು ದೇಹಾತ್ಮ ಭಾವವನ್ನು ಬಿಟ್ಟು ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಅವ್ರಿಗೆ ಯಾವ ಸೈಟು ಬೇಡ, ಯಾವ ಮಾವಿನ ತೋಟವೂ ಬೇಡ, ಯಾವ ಜ್ಯುವೆಲರಿನೂ ಬೇಡ. ಅವ್ರಿಗಿರೋದು ಒಂದೇ ಕೆಲಸ, ಭಗವಂತನ ಕೆಲಸ. ಅದನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮಾಡಬೇಕಾದಾಗ ಯಾರ್ಯಾರು ಅರ್ಹತೆಯನ್ನು ಪಡೆದು ಸಾಧನೆಯನ್ನು ಮಾಡಿ ತಮ್ಮ ಪ್ರಜ್ಞೆಯನ್ನು ದೇಹಾತ್ಮ ಭಾವದಿಂದ ಜೀವಾತ್ಮ ಭಾವಕ್ಕೆ, ಸ್ಥೂಲ ಲೋಕದಿಂದ ಕಾಮಲೋಕಕ್ಕೆ, ಕಾಮಲೋಕದಿಂದ ಮನೋಲೋಕಕ್ಕೆ, ಕೆಳಗಿನ ಮನೋಲೋಕದಿಂದ ಉನ್ನತ ಮನೋಲೋಕಕ್ಕೆ, ಅಲ್ಲಿಂದ ಕಾರಣದೇಹದಲ್ಲಿರುವಂಥ ಬುದ್ಧಿ ಲೋಕಕ್ಕೆ ಯಾರು ಏರಿಸ್ಕೊಂಡು ಪ್ರಜ್ಞೆಯನ್ನು ಹೋಗ್ತಾರೋ ಆಗ ಅವರು ಅವನನ್ನು ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಯಾಕೆ ಅಂದರೆ
ಗುರುಗಳು ಮಾಡಿ ಮೇಲೆ ನಿಂತಿದ್ದಾರೆ, ನಾವು ಕೆಳಗಡೆ ಇದ್ದೀವಿ. ಶೇಕ್ ಹ್ಯಾಂಡ್ ಕೊಡೋಕ್ಕೆ ಹೋದರೆ ಹೇಗೆ? ಎಟ್ಕಲ್ಲ, ಮೆಟ್ಲು ಹತ್ತಿ ಹೋಗಿ ಗುರುಗಳನ್ನು ಸಮೀಪಿಸಬೇಕು. ಯಾವುದು ಮೆಟ್ಲುಗಳಂದರೆ ಕಾಮಲೋಕ, ಸ್ಥೂಲಲೋಕ, ಕಾಮಲೋಕ, ಮನೋಲೋಕ, ಕಾರಣದೇಹ, ಅದನ್ನೂ ದಾಟಿ ಹೋದಾಗ ಅದು ಸಾಧ್ಯ ಆಗುತ್ತೆ. ಕಾರಣಲೋಕದ ವಿಚಾರನ ಹಲವಾರು ಉಪನ್ಯಾಸಕರು ಸಾಕಷ್ಟು ವಿವರಿಸಿದ್ದಾರೆ. ಅದರ ಒಂದು ನೆಪ ಮಾತ್ರದ ಪುನರಾವರ್ತನೆ ಮಾಡಿದ್ರೆ, ನಮ್ಮ ಒಳ್ಳೆಯ ಗುಣಗಳೆಲ್ಲ ಕಾರಣಲೋಕದಲ್ಲಿ ಮುದ್ರಿತವಾಗಿರುತ್ತೆ. ನಮ್ಮ ಯೋಚನೆಗಳು ಆ ಉನ್ನತ ಮನಸ್ಸಿನಿಂದ ಹೊರಡುವಾಗ ಒಳ್ಳೆಯ ಯೋಚನೆಗಳು ಹೊರಡುತ್ತೆ. ಕಾರಣದೇಹನ ದಾಟಿದ್ರೆ ಪುನರಾವೃತ್ತಿರಹಿತ ಜೀವನ ಧರ್ಮವನ್ನು ನಾವು ಕಂಡುಕೊಂಡ್ರೆ ಅಲ್ಲಿಂದ ಮುಂದಕ್ಕೆ ಆತ್ಮಲೋಕಕ್ಕೆ ಪ್ರಯಾಣ ಮಾಡ್ತೀವಿ. ಇನ್ನೂ ಮುಂದಕ್ಕೆ ಹೋಗ್ತಾ ಪುರುಷಾತ್ಮನ ಮಟ್ಟದಿಂದ ಜೀವೇಶ್ವರನ ಮಟ್ಟಕ್ಕೆ, ಸರ್ವೇಶ್ವರನ ಮಟ್ಟಕ್ಕೆ ಹೋಗಿ ಅವನಲ್ಲಿ ಲೀನ ಆಗ್ತೀವಿ. ಜಿಡ್ಡು ಕೃಷ್ಣಮೂರ್ತಿಯವರೊಂದು ಹೇಳಿದ್ದಾರೆ, ಎಷ್ಟು ಸಾಧನೆ ಮಾಡಿದ್ರೂ ಸರ್ವೇಶ್ವರನ ಪ್ರಜ್ಞಾನೆಯಲ್ಲಿ ನಾವು ಮಿಳಿತವಾಗಿ ಹೋದರೂ ಕೂಡ ಒಂದು ಬಿಂದುವಿನಂತೆ ಪ್ರತ್ಯೇಕತೆ ಅಲ್ಲಿ ಹಾಗೆ ಇರುತ್ತಂತೆ. ಯಾಕೆ ಅಂದರೆ ಜ್ವಾಲೆಯನ್ನು ಸಮೀಪಿಸಬಹುದು, ಆದರೆ ಮುಟ್ಟಲು ಸಾಧ್ಯ ಇಲ್ಲ. ಇನ್ನೇನು ಹೇಳಬೇಕೋ ಗೊತ್ತಿಲ್ಲ, ಟೈಮು ಇಲ್ಲ ಅನಿಸುತ್ತೆ. ಟೈಮ್ ಆಯಿತು. ಇಷ್ಟನ್ನು ಹೇಳ್ತಾ ಇನ್ನೊಂದು ಮಾತೇನು ಅಂದರೆ, ನಾವು ಹೇಳುವುದರಿಂದ, ನೀವು ಕೇಳುವುದರಿಂದ ನಿಮಗೆ ಪೂರ್ಣ ಪ್ರಮಾಣದ ಅರಿವು ಉಂಟಾಗುವುದಿಲ್ಲ. ಇದು ಏನಿದ್ರೂ ಕೂಡ ಸ್ಯಾಂಪಲ್. ನಮ್ಮ ಅಂಗಡಿಲಿ ತಯಾರಾಗಿರೋ ಮೈಸೂರು ಪಾಕು ಎಷ್ಟು ರುಚಿಯಾಗಿದೆ ನೋಡಿ ಅಂತ 1/4 kg ಕೊಡ್ತಾರಾ? ಒಂದು ಚೂರೇ ಕೊಡೋದು. ನೀವು ಆಸೆಪಟ್ಟು ಮತ್ತೆ ಕೊಂಡ್ಕೋಬೇಕು ನಿಮ್ಮ ದುಡ್ಡು ಕೊಟ್ಟು. ಹಾಗೆ ನೀವು ಗ್ರಂಥಗಳನ್ನು ಓದಿ ವಿವೇಚನೆಯಿಂದ ಪರಿಶೀಲನೆ ಮಾಡಿ ಸತ್ಯವನ್ನು ಸಾಧನೆ ಮಾಡಿ ಧ್ಯಾನದ ಮುಖಾಂತರ ಕಂಡುಕೋಬೇಕು. ಅಂತಹ ಭಾಗ್ಯ ನಿಮಗೂ ನನಗೂ ದೊರೀಲಿ. ಈ ವೇದಿಕೆಯನ್ನು ಕೊಟ್ಟಂತಹ ಸತ್ಯಕಾಮ ಥಿಯೋಸಾಫಿಕಲ್ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳು, ವೇದಿಕೆಯ ಮೇಲಿರುವಂತಹ ಎಲ್ಲ ಮಹನೀಯರಿಗೂ, ಗೋಷ್ಠಿಯ ನಿರ್ದೇಶಕರಿಗೂ, KTFನಿಂದ ಬಂದಿರುವಂಥ ಪಾರ್ವತಮ್ಮನವ್ರಿಗೂ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇದು 174 ಪುಟಗಳಲ್ಲಿರುವಂತಹ ವಿಚಾರವನ್ನು 60 ನಿಮಿಷದಲ್ಲಿ ಹೇಳಬೇಕು. ಸಾಧ್ಯ ಆಗಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಹೇಳಿದ್ದೀನಿ. ಅದರಲ್ಲಿ ಏನನ್ನ ಲೋಪದೋಷಗಳಿದ್ದರೆ ಹಂಸಕ್ಷೀರ ನ್ಯಾಯದಂತೆ ಅದನ್ನು ಪರಿಗಣಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನಾನು ಈ ವೇದಿಕೆಯಿಂದ ನಿರ್ಗಮಿಸ್ತೇನೆ.